ಇವತ್ತು ಸ್ಯಾಟರ್ಡೆ ಏನೂ ವಿಡಿಯೋ ಮಾಡಿಲ್ಲ ಸರ್. ನಿನ್ನೆ ಎಲ್ಲ ರೆಸ್ಟು ಪ್ಲಸ್ಸು ಇಲ್ಲಿ ಕರೆಂಟು ಟೈಮಿಂಗ್ಸು, ಸೊ ಅದರಿಂದ ಮೊಬೈಲ್ ಚಾರ್ಜಿಂಗ್ ಇರಲಿಲ್ಲ. ಹೊಲದ ಹತ್ರ ಎಲ್ಲ ಹೋಗಬೇಕಾದ್ರೆ ವಿತೌಟ್ ಮೊಬೈಲ್ನ ಮನೇಲಿ ಚಾರ್ಜಿಂಗ್ ಹಾಕಿ ಹೋಗಬೇಕಾಗಿತ್ತು. ಸೊ ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ ಏರ್ಟೆಲ್ ವರ್ಕ್ ಆಗೋಲ್ಲ, ಜಿಯೋ ಮಾತ್ರ ವರ್ಕ್ ಆಗೋದು. ಸೊ ಏರ್ಟೆಲ್ ಜಿಯೋ ರೀಚಾರ್ಜ್ ಮಾಡಿಸಿಲ್ಲ. ಸೊ ಏರ್ಟೆಲ್ ಒಂದೇ ವರ್ಕ್ ಮಾಡೋದ್ರಿಂದ ಸೊ ಯಾವುದೇ ರೀತಿಯ ವಿಡಿಯೋ ಮಾಡೋಕ್ಕೂ ಆಗಲಿ ಅಪ್ಲೋಡ್ ಮಾಡೋಕ್ಕೂ ಆಗಲಿ ಚಾನ್ಸೇ ಇಲ್ಲ. ಇವಾಗ ಟೈಮ್ ಅರ್ಲಿ ಮಾರ್ನಿಂಗ್ 5:30ಗೆಲ್ಲ ಎದ್ದಿದ್ದೀನಿ. ನೋಡಿ ಎಷ್ಟು ಮನೆಗಳಿದೆ ಇಲ್ಲಿ ಅಂತಂದರೆ ಎಲ್ಲ ಮನೆಯವರು ಇವಾಗ ಹತ್ತಿ ಕ್ರಾಸಿಂಗಲ್ಲಿ ಇರೋದ್ರಿಂದ ಯಾರು ಕೂಡ ಮನೇಲಿ ಇರೋದಿಲ್ಲ, ಎಲ್ಲ ಹೊಲದಲ್ಲೇ ಇರ್ತಾರೆ. ಸೊ ಹೊಲದಲ್ಲೇ ಮಲ್ಕೊಳ್ಳೋದು ಆಯಿತಾ. ಎಲ್ಲರ ಮನೆ ಲೈಟ್ ಆನ್ ಇರುತ್ತೆ ಅಷ್ಟೇ, ಹೊರಗಡೆ ಲೈಟು. ಸೊ ಆಲ್ಮೋಸ್ಟ್ ಊರೇ ಖಾಲಿ, ಪ್ಲಸ್ ಪಿನ್ ಡ್ರಾಪ್ ಸೈಲೆಂಟು ಆಯಿತಾ. ಆಮೇಲೆ ಶಶಿ ಮನೆಯವರು ಕೂಡ ಇರೋದಿಲ್ಲ, ಅವ್ರು ನಮಗೋಸ್ಕರ ಅಷ್ಟೇ ನೈಟ್ ಇಲ್ಲ ಇದ್ದಾರೆ. ಸೊ ಬರೋದು ಅವ್ರಿಗೇನಾದರೂ ಸಾಮಾನುಗಳು ಬೇಕು ಅಂದರೆ ತೊಗೊಂಡು ಹೋಗೋದು ಅಷ್ಟೇ ಮಾಡೋದು. ನೆಕ್ಸ್ಟ್ ಇವಾಗ ನೀರು ಕುಡಿದು ಟೀ ಕುಡಿದ್ರೆ ಅದಾದಮೇಲೆ ಟಿಫನ್ನು ನೈಟು ಜಾಸ್ತಿ ಅನ್ನ ಮಾಡಿದರು. ಪ್ಲಸ್ ಯಾವುದೋ ಒಂದು ಫಂಕ್ಷನ್ ಇದ್ದಿದ್ದರಿಂದ ನೈಟು ಅಲ್ಲಿ ಸ್ವಲ್ಪ ಊಟ ಬಂದಿತ್ತು ನಮಗೆ, ಅದೇ ತಿಂದಿದ್ದರಿಂದ ರಾತ್ರಿ ಮಾಡಿದ ಅಡುಗೆ ಎಲ್ಲ ಹಾಗೆ ನಿಕ್ಕೋಗಿದೆ. ಇವಾಗ ಅದೇ ಟಿಫನ್ಗಾಗುತ್ತೆ. ಸೊ ನಾನು ಫ್ರೆಶಪ್ ಆಗಿ ಮುಂದೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾವಿವಾಗ ಶಶಿ ಅವ್ರ ಹೊಲದ ಹತ್ರ ಹೋಗ್ತಾ ಇದೀವಿ. ಆನ್ ದ ವೇ ಅವ್ರ ಹೊಲ ಆದ್ಮೇಲೆ ಬರೋ ಅಂತದ್ದೇ ನಮ್ಮ ಹೊಲ. ಫಸ್ಟ್ ಅವ್ರ ಹೊಲಕ್ಕೆ ಹೋಗ್ತಾ ಇದೀವಿ. ನೋಡಿ ಎಲ್ಲೆಲ್ಲೂ ಕೂಡ ಹಸಿರು. ಸೊ ಎಲ್ಲಾರು ಕೂಡ ಆಲ್ಮೋಸ್ಟ್ ಹತ್ತಿ ಮತ್ತೆ ಜೋಳ ಬೆಳೆಯನ್ನ ಬೆಳೆದಿದ್ದಾರೆ. ನೀರ್ ಇರೋ ಅಂತವ್ರಿಗೆ ಫಸಲು ಅನ್ನೋದು ಚೆನ್ನಾಗಿ ಬಂದಿದೆ. ನೀರ್ ಇಲ್ದೇ ಇರೋರು ಅಷ್ಟಾಗಿ ಬೆಳೆಯಕ್ ಹೋಗಿಲ್ಲ, ಜಾಸ್ತಿ ಹಾಕಿಲ್ಲ. ಯಾಕಂದ್ರೆ ಮಳೆನ ನಂಬಿರೋದ್ರಿಂದ, ಮಳೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಮಳೆನ ನೋಡಿ ಬೆಳಿಬೇಕಾಗುತ್ತೆ. ಕೆಲವರು ಹಾಗೆ ಸ್ವಲ್ಪ ಖಾಲಿ ಬಿಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ಬೆಳ್ಕೊಂಡಿದ್ದಾರೆ. ನೋಡಿ ಹೀಗೆ ಹೋದ್ರೆ ಶಶಿ ಅವ್ರದ್ದು ಹೊಲ ಬರುತ್ತೆ. ಅವರು ಕೂಡ ಒಂದು 3.5 ಎಕರೆಯಷ್ಟು ಹತ್ತಿಯನ್ನ ಹಾಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಅದೇ ಇದು ಶಶಿ ಅವ್ರದ್ದು. ನೋಡಿ ಶಶಿ ಅವ್ರದ್ದು 3.5 ಎಕರೆಗೆ ಹತ್ತಿ ಹಾಕಿದ್ದಾರೆ ಇಲ್ಲಿಂದ ಅಲ್ಲಿವರೆಗೂ. ಸೊ ಇದು ಕ್ರಾಸಿಂಗ್ ಆಗಿದೆ ಇವತ್ತು. ಇನ್ನೂ ಒಂದು 10 ಡೇಸ್ ಮಾಡ್ಬೋದು. ಆಲ್ರೆಡಿ 1 ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ. ಸೊ ಕ್ರಾಸಿಂಗ್ಸ್ ಅಂದರೆ ಏನು ಅಂತ ತೋರಿಸ್ತೀನಿ ನಾನು. ನೋಡಿ ಇದು ಕ್ರಾಸಿಂಗ್ ಆಗಿದೆ ಆಲ್ರೆಡಿ. ಹೆಂಗೆ ಕ್ರಾಸಿಂಗ್ ಆಗಿದೆ ಅಂತಂದರೆ, ಸೊ ಇದಿದೆಯಲ್ಲ ಇದು ಇದಿದೆಯಲ್ಲ ಇದು, ಸೊ ಇದು ಹೊಡ್ಕೊಳ್ಳುತ್ತೆ ದಪ್ಪ ಆಗಿ ಹೊಡ್ಕೊಂಡು ಈ ಥರ ಹೂ ಬಿಡುತ್ತೆ. ಸೊ ಇದು ಹೆಣ್ಣು, ಓಕೆನಾ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಸಿಗಳು ಕೂಡ ಹೆಣ್ಣು ಸಸಿಗಳು ಆಯಿತಾ, ಯಾವುದೂ ಕೂಡ ಗಂಡಿಲ್ಲ. ಸುಮಾರು ಒಂದು 2 ತಿಂಗಳ ಹಿಂದೆಯೇ ಗಂಡು ಸಸಿನ ಕಿತ್ತಾಕ್ಬಿಟ್ಟಿರ್ತಾರೆ. ಮತ್ತು ಕೆಲವೊಂದು ಗಂಡು ಸಸಿಗಳನ್ನು ಉಳಿಸ್ಕೊಂಡಿರ್ತಾರೆ ಆಯಿತಾ. ಇದ್ರ ಜೊತೆ ಇರ್ತಕ್ಕಂಥ ಕೆಲವೊಂದು ಕಳೆ ರೀತಿಯ ಗಂಡು ಸಸಿಗಳನ್ನ ಕಿತ್ತಾಕಿ ಕೆಲವೊಂದನ್ನು ಮಾತ್ರ ಉಳಿಸ್ಕೊಂಡಿರ್ತಾರೆ. ಏನು ಕೆಲವೊಂದನ್ನು ಮಾತ್ರ ಉಳಿಸ್ಕೊಂಡಿರ್ತಾರೆ ಅಂತಂದರೆ, ಆ ಒಂದು ಗಂಡು ಸಸಿನಲ್ಲಿ ಹುಟ್ಟಿರ್ತಕ್ಕಂಥ ಹೂವದಲ್ಲಿರ್ತಕ್ಕಂಥ ಒಂದು ಪೌಡ್ರ್ ಬರುತ್ತೆ ಆಯಿತಾ. ಪೌಡ್ರ್ ತೋರಿಸ್ತೀನಿ ನಾನು ಇವಾಗ. ಆ ಪೌಡ್ರನ್ನ ತೊಗೊಂಡು ಇದಿದೆಯಲ್ಲ ಇದು ಹೂವು ಆಗಿರುತ್ತೆ. ಇದು ಹೆಣ್ಣು ಸಸಿ. ಈ ಹೆಣ್ಣು ಸಸಿ ಹೂವು ಆಗಿರುತ್ತೆ. ಇದು ಹೆಣ್ಣು ಸಸಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದ್ರಲ್ಲಿ ಪೌಡ್ರ್ ಇರೋಲ್ಲ ಆಯಿತಾ. ಗಂಡು ಸಸಿನಲ್ಲಿ ಪೌಡ್ರ್ ಇರುತ್ತೆ. ನೋಡಿ ಈ ಒಂದು ಹೂವು ಬಂದಿರ್ತಕ್ಕಂಥ ಹೂವು ಎಲ್ಲಿ ಬಂದಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ಇದು ಹೂವು ಬಂದಿದೆ ಫುಲ್ಲು ಆಯಿತಾ. ಈ ಹೂವನ್ನ ಕಿತ್ತುಬಿಡ್ತಾರೆ. ಈ ಹೂವನ್ನ ಕಿತ್ತಿ ಈ ಹೂವದಲ್ಲಿ ಇರ್ತಕ್ಕಂಥ ಇದಕ್ಕೆ ನೋಡಿ ಕಾಣಿಸ್ತಾ ಇದೆಯಾ, ಇದಕ್ಕೆ ಆ ಪೌಡ್ರನ್ನ ಅಂದರೆ ಗಂಡು ಸಸಿ ಇರ್ತಕ್ಕಂಥ ಪೌಡ್ರನ್ನು ಇದಕ್ಕೆ ಮುಟ್ಟಿಸ್ತಾರೆ
ಆಯಿತಾ. ಸೊ ಮುಟ್ಟಿಸಿದಾಗ ಅದು ಕ್ರಾಸಿಂಗ್ ಆಯಿತು ಅಂತ ಅರ್ಥ. ಕ್ರಾಸಿಂಗ್ ಆದಮೇಲೆ ಚೆನ್ನಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ಅಂದರೆ 2 ದಿನ, ಒಂದಿನ ಬಿಟ್ಟು ಒಂದಿನ ಮಳೆ ಬರಬೇಕು, ಇಲ್ಲ ವಾರಕ್ಕೆ 2 ಸರಿ ಆದರೂ ಮಳೆ ಬರಬೇಕು, ಭೂಮಿ ನೆಂದೇ ಇರಬೇಕು, ತಂಪಾಗಿರಬೇಕು. ಆಗ ಈ ಒಂದು ಗಿಡಗಳಲ್ಲಿ ಕಡಿಮೆ ಅಂದರೂ 80 ಮೇಲೆ 80ರಿಂದ 90, 100, 110 ಒಂದು ಗಿಡದಲ್ಲಿ ಕಾಯಿ ಬರುತ್ತೆ. ಆ ಬಂದಿರ್ತಕ್ಕಂಥ ಕಾಯಿಗಳೇ ಸೊ ಹತ್ತಿಯಾಗಿ ಆಗುವಂಥದ್ದು. ಹತ್ತಿನಲ್ಲಿರ್ತಕ್ಕಂಥ ಬೀಜಗಳನ್ನ ಸೊ ರೈತರ ಸೇವಾ ಸಹಕಾರಿ ಸಂಘಗಳು ಅಥವಾ ಬೀಜಗಳನ್ನು ಕೊಂಡ್ಕೊಳ್ಳೋವಂಥ ಕಂಪ್ನಿಗಳು ತೊಗೊಳುತ್ತೆ. ಸೊ ಇದು ಕ್ರಾಸಿಂಗ್ ಪ್ರೊಸೀಜರು. ಇಷ್ಟು ಇದೆ. ಪ್ರತಿಯೊಂದು ಹೊಲಗಳಲ್ಲಿ ಸುಮಾರು 10ರಿಂದ 15, 20 ಎಕರೆ ಸೊ ಈ ರೀತಿ ಹಾಕಿದ್ದಾರೆ. ಮತ್ತು ಎಲ್ಲ ಈ ವರ್ಷದಲ್ಲಿ ನೀರು ತುಂಬ ಕಡಿಮೆ ಇದೆ, ಯಾಕಂದರೆ ಮಳೆ ಬಂದಿಲ್ಲ. ಸೊ ನಮ್ಮ ಜಮೀನಾಗ ತೋರಿಸ್ತೀನಿ. ನಮ್ಮ ಜಮೀನಲ್ಲಿ 2.5 ಎಕರೆ ಜಮೀನಲ್ಲಿ ನಾವು ಆ್ಯಕ್ಚುಲಿ 2.25 ಜಮೀನಲ್ಲಿ ಹಾಕಿರೋದು ಹತ್ತಿ. ಆದರೆ 10 ಕುಂಟೆ ಮಾತ್ರ ಇಟ್ಕೊಂಡು, ಯಾಕಂದರೆ ಅದೆಲ್ಲ ಕಮರ್ಷಿಯಲ್ ಅಂತ ಕರೀತಾರೆ. 10 ಕುಂಟೆ ತೋರಿಸ್ತೀನಿ ಕಮರ್ಷಿಯಲ್ ಯಾವುದು ಅಂತ. ಇನ್ನು ಮಿಕ್ಕಿದ್ದು ಎಲ್ಲನೂ ಕೂಡ ಕ್ರಾಸಿಂಗ್ ಮಾಡಿಸ್ಬೇಕಾಗಿತ್ತು. ಮಳೆ ಬಂದಿಲ್ಲ ಅಂದ್ಬಿಟ್ಟು ಟೈಮ್ ಮೀರಿದೆ ಅಂತ ಹೇಳಿ ಕ್ರಾಸಿಂಗ್ ಮಾಡಿಸ್ದೆ. ಅಷ್ಟು ಕೂಡ ಕೊಲ್ಯಾಪ್ಸ್ ಮಾಡ್ತಾಯಿದ್ದೀವಿ, ತೋರಿಸ್ತೀನಿ ಆಯಿತಾ. ಸೊ ಇದು ಹತ್ತಿ ಪ್ರೊಸೀಜರು. ಪೌಡ್ರು ಮಾಡೋ ಅಂಥದ್ದು ಇದು ಗಂಡು ಹತ್ತಿ ಅಥವಾ ಗಂಡು ಗಿಡದಿಂದ ಬಂದಿರ್ತಕ್ಕಂಥ ಹೂವಲ್ಲಿ ಸಿಗುವಂಥದ್ದು. ಇದನ್ನೇನಂತ ಕರೀತಾರೆ ಗೊತ್ತಿಲ್ಲ, ಗಂಡು ಮೊಗ್ಗಿ ಅಂತ ಕರೀತಾರೆ. ಈ ಮೊಗ್ಗಿನ ಎಲ್ಲಿ ಹಿಂಗಿರುತ್ತೆ. ಹಿಂಗೆ ಇಟ್ಕೊಂಡಾಗ ಅದು ಒಣಗಿರಬೇಕು. ಇದು ಬಿದ್ದಿದೆಯಲ್ಲ ಪೌಡ್ರು, ಇದೇ ಪೌಡ್ರು, ಗಂಡು ಏನು ಮೊಗ್ಗಿದು ಪೌಡ್ರು ಆಯಿತಾ. ಸೊ ಇದನ್ನು ತಗೊಂಡು ಅಲ್ಲಿರ್ತಕ್ಕಂಥ ಹೆಣ್ಣು ಗಿಡಗಳ ಮೊಗ್ಗಿಗೆ ಹಾಕಿದ್ರೆ ಸೊ ಆಗೋ ಅಂಥದ್ದೇ ಕ್ರಾಸಿಂಗು. ಹೀಗಿದೆ ಪೌಡ್ರು. ಡಬ್ಬಿ ನೋಡಿ, ಡಬ್ಬಿನಲ್ಲಿ ಇಟ್ಕೊಂಡಿರ್ತಾರೆ. ಹಾಕ್ಬಿಡ ಈ ಡಬ್ಬಿನಲ್ಲಿ ಇಟ್ಕೊಂಡಿರ್ತಾರೆ. ಹೇಗಿದೆ ನೋಡಿ. ಆ ಥರ ತೊಗೊಂಡು ಕ್ರಾಸಿಂಗ್ ಮಾಡೋದಕ್ಕೆ ಆಳುಗಳು ಬಂದಿರ್ತಾರೆ. ಅವ್ರಿಗೆ ಕೊಟ್ಟರೆ ಪ್ರತಿಯೊಂದು ಡಬ್ಬಿಗಳನ್ನ ಇಟ್ಕೊಂಡು ನೋಡಿ, ಆ ಡಬ್ಬಿಗಳಿಗೆ ಹಾಕಿ ಕೊಟ್ಟರೆ ಅವ್ರು ಅದನ್ನು ಹಾಕ್ಕೊಂಡು ಹೋಗ್ತಾರೆ. ಹೇಗಿದೆ, ಎಲ್ಲಿ ಮುಟ್ಬೋದಾ ಗೊತ್ತಿಲ್ಲ, ಮುಟ್ಬೋದು. ಇದು 1 ಅವರ್ ಇರುತ್ತೆ ಅಷ್ಟೇ. ಅದಾದಮೇಲೆ ಇದನ್ನು ಬಿಸಾಕಬೇಕು. ಹೆಂಗಿದೆ ಎಲ್ಲಪ್ಪ. ಇಲ್ಲ ಸುರಿತ ಆಯ್ತಾ? ಊಟ ಮಾಡಿದ್ರ? ಮತ್ತು ಈ ಗಿಡಗಳಿಗೆಲ್ಲ ಇವಾಗ ಗೊಬ್ಬರ ಮತ್ತು ಎಣ್ಣೆ ಹಾಕಿದ್ದಾರೆ. ಅಂದರೆ ಎಣ್ಣೆ ಹೊಡೆದೈತೆ ಗಿಡ, ಮುಟ್ಟಬಾರ್ದು. ಹಳ್ಳಿ ಸಗಡು ಎಷ್ಟು ಚೆನ್ನಾಗಿರುತ್ತಲ್ಲ, ಎಷ್ಟು ಸೂಪರಾಗಿರುತ್ತಲ್ಲ. ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ, ಒಂದೊಂದೇ ಗೊತ್ತಾಗ್ತಾ ಇದೆ. ಇದೊಂದೇ ಅಲ್ಲ, ಆಲ್ಮೋಸ್ಟ್ ಇಲ್ಲಿ ಎಲ್ಲನೂ ಕೂಡ ಕ್ರಾಸಿಂಗಲ್ಲೇ ಮಾಡ್ತಾರೆ. ಕೆಲವೊಂದು ಅವ್ರು ಏನಾದ್ರು ನಮ್ಮ ಹೊಲದಲ್ಲಿ ಕೆಲವರು ಓನರ್ ಇದ್ದರೆ ತೋರಿಸ್ತೀನಿ. ಅದು ಕೆಲವೊಂದಿದೆ, ಸೌತೆಕಾಯಿ ಮಾಡ್ತಾಯಿದ್ದಾರೆ, ಚಿಲ್ಲಿ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ ಹೇಗಿರುತ್ತೆ ಅಂತ. ಯಾವ ರೂಮಿಂದೆ? ನಿಮ್ಮ ರೂಮಿಂದೆ ಇದೆಯಾ? ನಾನು ನೋಡೇ ಇಲ್ವಲ್ಲಪ್ಪ. ನೋಡಿ, ಶಶಿ ಹೊಲದಲ್ಲಿ ಇರ್ತಕ್ಕಂಥ ಯಾವುದಿದೆ, ಏನು ಗಿಡ? ನೇಲೆ ಹಣ್ಣಿನ ಗಿಡ. ನೋಡಿ ಸುನೀತಾ ನೋಡಿ ಹೆಂಗೆ ಹತ್ತಿದ್ದಾಳೆ. ಅಮ್ಮ ಕುಂತಿದ್ದಾರೆ, ಮಗ ನಿಂತ್ಕೊಂಡಿದ್ದಾನೆ. ಸೊ ನೇಲೆ ಹಣ್ಣು ಯಾವುದೇ ಔಷಧಿ ಗಿಸ್ತಿ ಏನು ಹೊಡೆದಿರಲ್ಲ, ನ್ಯಾಚುರಲ್ ಆಗಿರೋ ಅಂಥದ್ದು.
ಅಮ್ಮ ವಿಡಿಯೋ ಮಾಡ್ತಾ ಇದ್ದಾಳೆ, ನಮ್ಮ ಡಿಂಪಲ್ ಮರದಲ್ಲಿ ಹತ್ತಾ ಇದ್ದಾಳೆ. ಇಲ್ಲ, ಸುನೀತಾ ಮರ್ದಲ್ಲ ಅವಳೆ. ಆಯಿತಾ, ಮನುಷ್ಯರು ಮಂಗಗಳಾದಾಗ ಹೆಂಗಿರ್ತಾರೆ ಅಂತ. ಓಹೋ, ಅಲ್ಲೊಂದು ಶಶಿ ಹೊಲದಿಂದ ಇವಾಗ ನಮ್ಮ ಹೊಲಕ್ಕೆ ಹೋಗ್ತಾ ಇದೀವಿ. ಅವ್ರ ಹೊಲದಿಂದ ನಮ್ಮ ಹೊಲಕ್ಕೆ 1 ಕಿಲೋಮೀಟರು. ಇಲ್ಲಿ ಒಂದು ಹಳ್ಳ ಇದೆ. ಈ ಹಳ್ಳದಲ್ಲಿ ಮಳೆ ಬಂದ್ರೆ ನೀರು ತುಂಬಿಕೊಳ್ಳುತ್ತೆ. ಸೊ ನೀರು ತುಂಬಿಕೊಂಡಾಗ ಇಲ್ಲಿ ನೀರಿನ ಪ್ರಾಬ್ಲಮ್ ಇರೋದಿಲ್ಲ, ಆದ್ರೆ ಮಳೆ ಆಗ್ಬೇಕು ಅಷ್ಟೇ. ಒಂದೇ ಮಳೆ ಆಗಿರೋದು ಇಷ್ಟು ದಿನಗಳಲ್ಲಿ. ಒಂದು ದೊಡ್ಡ ದೊಡ್ಡ ಮಳೆಗಳು 2 ಮಳೆ ಆದ್ರೆ ಆಲ್ಮೋಸ್ಟ್ ನೀರು ತುಂಬ್ದಂಗೆ. ನೋಡಿ, ಈ ಶೆಡ್ ಎಲ್ಲ ಕಾಣ್ತಾ ಇದೆಯಲ್ಲ, ಆ ಮೆಸ್ ಎಲ್ಲ ಕಾಣ್ತಾ ಇದೆಯಲ್ಲ. ಸೊ ನೋಡಿದ್ರ ಪಕ್ಕದಲ್ಲಿ ಏನಿದೆ, ಶೆಡ್ ಇದೆ. ಸೊ ಇದೇ ನಮ್ಮ ಹೊಲ. ಸೊ ನೋಡಿ ಬರ್ತಾ ಇದೆ, ನೋಡಿ ಇದೇ ನಮ್ಮ ಹೊಲ. ಇಲ್ಲಿಂದ 6 ಎಕರೆ ಇರೋ ಅಂಥದ್ದು. ನೋಡಿ, ಇದು ಬೋರು. ತೊಟ್ಟಿನಲ್ಲಿ ನೀರಿಲ್ಲ, ಯಾಕೆ ಅಂತಂದ್ರೆ ಮಳೆ ಇಲ್ಲ ಮತ್ತೆ ಬೋರಲ್ಲಿ ನೀರಿಲ್ಲ. ಸೊ ಆದ ಕಾರಣ ತೊಟ್ಟಿಯಲ್ಲಿ ನೀರಿಲ್ಲ. ಅದು ಹಸು ಕುಡಿಯೋಕ್ಕೆ ಆ ತೊಟ್ಟಿಯನ್ನೇ ಇಟ್ಟಿರೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ಚೆನ್ನಾಗಿ ಬಂದಿದೆ. ಇದೆಲ್ಲ ಕಮರ್ಷಿಯಲ್ಲು. ಅದಾದ್ಮೇಲೆ ನಾನು ತೋರಿಸ್ಕೊಂಡು ಹೋಗ್ತೀನಿ ಏನೇನಿದೆ ಅಂತ. ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ ನಾನು. ಹಾಂ, ಇವಾಗ ನಮ್ಮ ಹೊಲಕ್ಕೆ ಬಂದಿದ್ದೀವಿ. ಸೊ ನಮ್ಮದು ಶೆಡ್ ಇದು. ಸೊ ಇಷ್ಟೂ ಕೂಡ ಖಾಲಿ ಇದೆ ಈ ಕಡೆ. ಇಲ್ಲಿ ತೋರಿಸ್ತೀನಿ. ಇಷ್ಟೂ ಕೂಡ ಖಾಲಿ ಇದೆ. ಸುಮಾರು 1.5 ಎಕರೆ ಖಾಲಿ ಇದೆ. ಈ 1.5 ಎಕರೆನ ಇವಾಗ ಜೋಳ ಹಾಕಿಸ್ಬೇಕು ಅಂದ್ಕೊಂಡಿದ್ದೀವಿ. ಯಾವುದಂದ್ರೆ ಕಾರ್ನ್ ಜೋಳ ಬರುತ್ತಲ್ಲ, ಸೊ ಆ ಜೋಳ ಹಾಕಿಸ್ಬೇಕು ಅಂತ. ಪ್ಲಸ್ ನಮ್ಮದು 2.25 ಎಕರೆಗೆ ನಾವೇನು ಹತ್ತಿ ಹಾಕಿದ್ವಿ ಅದರಲ್ಲಿ ತೋರಿಸ್ತೀನಿ. ಅದರಲ್ಲಿ ಇಷ್ಟೂ ಕೂಡ ಇಲ್ಲಿಂದ ಅಲ್ಲೊಂದು ಬೋರ್ ಇದೆ. ಬೋರು ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಆ ಕಂಬದ ಪಕ್ಕದಲ್ಲಿ ಒಂದು ಬೋರ್ ಇದೆ. ಸೊ ಅಲ್ಲಿವರೆಗೂ ಕೂಡ ಈ ಹತ್ತಿ ಕಮರ್ಷಿಯಲ್ ಇದೆ. ಸೊ ಕಮರ್ಷಿಯಲ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನಿಜ ಒಂದು ಗಿಡದಲ್ಲಿ ಕಲರ್ ಹೂಗಳಿದೆ. ಎಷ್ಟರ ಮಟ್ಟಿಗೆ ಅದು ಅವ್ರು ಫೈಂಡ್ ಔಟ್ ಮಾಡ್ತಾರೆ, ನಮಗಂತೂ ಗೊತ್ತಾಗೋದಿಲ್ಲ. ಬಟ್ ಅವ್ರು ಹೇಳೋ ಪ್ರಕಾರ ಹಾಂ ಹೌದು. ಸೊ ಸ್ಟಾರ್ಟಿಂಗು ಬೀಜ ಕೊಡಬೇಕಾದ್ರೆ ಕ್ಯೂಚಿಯನ್ನು ಕೊಟ್ಟಿರ್ತಾರಂತೆ. ಆ ಕ್ಯೂಚಿ ಕೊಟ್ಟಿರ್ತಕ್ಕಂಥ ಬೀಜಗಳೆಲ್ಲ ಕಮರ್ಷಿಯಲ್ಲು ಓಕೆ, ಕ್ರಾಸಿಂಗು ಓಕೆ. ಅಂದರೆ ಕ್ರಾಸಿಂಗ್ ಏನಾದರೂ ಆಗಿಲ್ಲ ಅಂತಂದರೆ ಕಮರ್ಷಿಯಲ್ ಮಾಡ್ಕೊಬೋದು ಅಂತ, ಆಯಿತಾ. ಇನ್ ಕೇಸ್ ಆ ಬೀಜಗಳು ಕ್ಯೂಚಿ ಕೊಟ್ಟಿಲ್ಲ ಅಂತಂದರೆ ಸೊ ಕಮರ್ಷಿಯಲ್ ಅದು ಯೂಸ್ ಆಗೋದಿಲ್ಲ, ಓನ್ಲಿ ಫಾರ್ ಕ್ರಾಸಿಂಗ್ ಅಂತ ಅರ್ಥ. ಸೊ ನಮಗೆ ಒಂದು ಪಾಕೆಟ್ ಅಷ್ಟು ಮಾತ್ರ ಬೀಜಗಳನ್ನ ಕ್ಯೂಚಿ ಕೊಟ್ಟಿರೋವಂಥ ಸಿಕ್ಕಿರೋ ಅಂಥದ್ದು. ಮತ್ತು ಈ ವರ್ಷದಲ್ಲಿ ಏನು ಗೌರ್ಮೆಂಟಿಂದ ರೈತರಿಗೆ ಅಂತ ಬೀಜ ಕೊಡ್ತಾರೆ ಅದು ತುಂಬ ಕಡಿಮೆ ಕೊಟ್ಟಿದ್ದರು, ಆಯಿತಾ. ಒಂದೊಂದು ಪಾಕೆಟಲ್ಲಿ 1 kg ಇರೋ ಅಂಥದ್ದು ಒಂದು ಪಾಕೆಟಲ್ಲಿ 750 ಗ್ರಾಮ್ಸ್ ಇತ್ತು, ಆಯಿತಾ. ಸೊ ಕಡಿಮೆ ಕೊಟ್ಟಿದ್ದರು. ನಮ್ಮದು ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಮಳೆಗೆ ಕಾಯ್ಕೊಂಡಿದ್ದು. ಸೊ ಫುಲ್ಲು ಕಂಪ್ಲೀಟಾಗಿ ನಾವು ಕ್ರಾಸಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ಮಳೆ ಕೈ ಕೊಟ್ಟಿದ್ದು ಒಂದು. ಮಳೆ ಬಂದಾಗ ಮಾಡೋಣ ಬಿಡು ಅಂತ ಅನ್ಕೊಂಬಂದಿದ್ದು ಒಂದು. ಸೊ ಅದ್ರ ಮಧ್ಯೆ ಮಳೆ ಬಂತು. ಸೊ ಅಷ್ಟೊತ್ತಿಗೆ ಬೀಜಗಳ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದೇನಿರುತ್ತೆ, ಕ್ರಾಸಿಂಗ್ ಡೇಟ್ಸ್ ಅನ್ನೋದೇನಾಗಿರುತ್ತೆ, ಅದು ಟೈಮ್ ಮೀರೋಗಿತ್ತು. ಸೊ ಅದರಿಂದ ನಮ್ಮದೇ ಅಲ್ಲ, ಸುಮಾರು 4-5 ಹೊಲಗಳು ಅವ್ರದ್ದು ಕೂಡ ಇದೇ ಪ್ರಾಬ್ಲಮ್ ಆಯಿತು. ಅವ್ರ ಹೊಲಗಳಲ್ಲಿ ಪರವಾಗಿಲ್ಲ, ನೀರು ಬಂದಿದೆ. ಬಟ್ ನಮ್ಮ ಹೊಲದಲ್ಲಿ ಮೋಟ್ರಲ್ಲಿ ನೀರು ಕಡಿಮೆ, ಆಯಿತಾ. ಸೊ 2 ಬೋರೇನೋ ಹಾಕ್ಸಿದ್ದಾರೆ ಇಲ್ಲಿ. 2 ಬೋರಲ್ಲೂ ಕೂಡ ನೀರು ಬರಲಿಲ್ಲ. 2 ಬೋರಲ್ಲೂ ಕೂಡ ನೀರು ಬರಲಿಲ್ಲ. ಸೊ ಫೇಲ್ಯೂರ್ ಆಯಿತು. ಅದು ಇದಾಕ್ಸಿದ್ದು, ಬೋರ್ ಹಾಕ್ಸಿದ್ದು. ಅಲ್ಲಿ ಹೇಳಿದ್ನಲ್ಲ, ಅಲ್ಲಿಂದ ಅಲ್ಲಿವರೆಗೂ ಕಮರ್ಷಿಯಲ್, ಅಂದರೆ 10 ಕುಂಟೆ ಅನ್ಕೊಬೋದು. 10 ಕುಂಟೆ. ಸೊ 10 ಕುಂಟೆನಲ್ಲಿ ಒಂದು 3 kg ಹತ್ತಿ ಬರೋ ಅಂಥದ್ದು. ಬಟ್ ಬೀಜ ಯೂಸ್ ಆಗೋಲ್ಲ ಕಮರ್ಷಿಯಲಿ. ಬಟ್ ಕ್ರಾಸಿಂಗಲ್ಲಿ ಬೀಜನೂ ಯೂಸ್ ಆಗುತ್ತೆ, ಹತ್ತಿನೂ ಯೂಸ್ ಆಗುತ್ತೆ, ಆಯಿತಾ. ಇವಾಗ ಎಲ್ಲಿಂದ ನಾವು ಕೊಲೆಪ್ಸ್ ಮಾಡಬೇಕು ಹತ್ತಿನ ಅಂತಂದರೆ, ಹೇಳಿದ್ನಲ್ಲ ಆ ಕಂಬ ಕಾಣ್ತಾ ಇದೆಯಲ್ಲ ಇಲ್ಲಿ, ಫಸ್ಟ್ ಕಂಬ, ಅಲ್ಲಿಂದ ಫುಲ್ ಕಂಪ್ಲೀಟಾಗಿ 2.5 ಎಕರೆ ಜಾಗನ ಟೋಟಲ್ 2.25 ಕಾಲು ಗುಂಟೆ ಚೆನ್ನಾಗಿತ್ತು ಅಂತಲೇ 2.5 ಎಕರೆ ಫುಲ್ಲು ಕೊಲೆಪ್ಸ್ ಮಾಡಬೇಕು. ಹೇಗೆ ಕೊಲೆಪ್ಸ್ ಮಾಡ್ತಾರೆ ಅಂದರೆ, ಗಿಡನ ಕೀಳೋದಿಲ್ಲ, ಮೇಕೆಗಳನ್ನ ಎಲ್ಲ ಕುರಿಗಳನ್ನ ಕರ್ಕೊಂಬರ್ತಾರೆ, ಮೇಯಿಸ್ಬಿಡ್ತಾರೆ ಫುಲ್ಲು. ಆ ಮೇಯಿಸಾದ್ಮೇಲೆ ಅವರು ಏನು ಅವ್ರಿಗೆ ನಾವು ಜಾಗ ಕೊಟ್ಟಿರ್ತೀವಿ ಮೇಯೋದಕ್ಕೆ, ಅಷ್ಟು ಜಾಗನ ಕ್ಲೀನ್ ಮಾಡಿ ಟ್ರ್ಯಾಕ್ಟರ್ ತೊಗೊಂಬಂದು ಕ್ಲೀನ್ ಮಾಡಿ ಅವರೇ ನಾವೇನು ಬೀಜ ಕೊಡ್ತೀವೋ ಆ ಬೀಜನ ಹಾಕ್ಬಿಟ್ಟು ಹೋಗ್ತಾರಂತೆ. ಸೊ ಅಂದರೆ ನಾನು ಇವಾಗ ಅದೇ ಕಾರ್ನ್ ಜೋಳ ಅದನ್ನು ಹಾಕಬೇಕು ಅಂದ್ಕೊಂಡಿದ್ದೀವಿ. ನೋಡಿ, ಈ ಶೆಡ್ಡಿಂದ ಫುಲ್ಲು ಕಂಪ್ಲೀಟಾಗಿ ಇಲ್ಲಿಂದ ಸ್ಟಾರ್ಟ್ ಆದರೆ ಆ ಕಂಬದಿಂದ ಹಿಡಿದು ಕಂಪ್ಲೀಟಾಗಿ ಹೆಂಡವರೆಗೂ ಅಲ್ಲಿ ಒಂದು ಮರ ಇದೆ, ಡೆಡ್ ಎಂಡಲ್ಲಿ ಮರ ಇದೆಯಲ್ಲ, ಆ
ವೈಟಾಗಿ ಭೂಮಿ ಥರ ಕಾಣ್ತಾ ಇದೆ ನೋಡಿ, ಒಂಥರ ಭೂಮಿ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಕೂಡ ನಮ್ಮದು ಜಾಗ. ಸೊ ಅಷ್ಟು ಕೂಡ ಮೆಕ್ಕೆಜೋಳ ಹಾಕ್ತಾರೆ. ಮೆಕ್ಕೆಜೋಳನ ಅಂತಾರೆ ಸ್ವೀಟ್ ಕಾರ್ನು, ಪಾಪ್ಕಾರ್ನ್ ಜೋಳ, ಓಕೆನಾ, ಅದನ್ನು ಹಾಕ್ತಾರೆ. ಬೇಜಾರಾಗುತ್ತೆ, ಹೌದು ನಾವು ಇನ್ವೆಸ್ಟ್ ಮಾಡಿರೋದು ಅವತ್ತಿಂದ ಖರ್ಚು ಮಾಡಿರೋದೆಲ್ಲ ಏನು ಲಾಸ್ ಆಗುತ್ತೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ರೈತರು ಅಂದರೆ ಅಷ್ಟೇ ಅಲ್ವಾ, ರೈತರು ಕಷ್ಟ ಪಾಪ ರೈತರಿಗೆ ಗೊತ್ತು. ನಾವು ಆ ಜಾಗದಲ್ಲಿ ಇದ್ದು ನೋಡಿದಾಗ ಗೊತ್ತಾಗುತ್ತೆ, ಓ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತಾ, ಈ ಥರ ಎಲ್ಲ ನೋವಾಗುತ್ತಾ. ಸೊ ಎಷ್ಟೋ ಜನ ರೈತರು ಏನಕ್ಕೆ ವಿಷ ತೊಗೊಂಡು ಸಾಯ್ತಾ ಇದ್ದಾರೆ ಅಂತಂದರೆ ಏನು ಸಾಲ ಇರುತ್ತಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ಸಾಲನೂ ಕೂಡ ರೈತರ ಸಂಘದಲ್ಲಿ ಕೊಡ್ತಾರೆ. ಅಂದರೆ ಕಂಪ್ನಿಗಳಿರುತ್ತೆ, ಗೋರ್ಮೆಂಟ್ ಹುದ್ದರಿಗಳಿರುತ್ತೆ. ಅಂದರೆ ಹುದ್ದರಿ ಅಂದರೆ ಬಾಕಿ ಕೊಡುವಂಥದ್ದು, ಸಾಲ ಕೊಡುವಂಥದ್ದು. ಸೊ ಇವೆಲ್ಲ ಇವಾಗ 1200 ರೂಪಾಯಿ ಬೀಜ ಅಂದ್ಕೊಳ್ಳಿ, ಡಬ್ಬಲ್ 2400 ರೂಪಾಯಿ ತೊಗೊಂಡು ಕೊಡ್ತಾರೆ, ಆಯಿತಾ. ಇವ್ರು ಹೇಳ್ತಾರೋದು ಆ ರೀತಿ ಇದೆ, ಬಟ್ ನಾನು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ನೋಡಬೇಕು. ಅದು ಕೂಡ ಬೀಜ ತೊಗೊಬೇಕಾದ್ರೆ ನಾಳೆ ಇವತ್ತು ಗೋರ್ಮೆಂಟ್ ರಜಾ, ಅಂದರೆ ಭಾನುವಾರ ಅಲ್ವಾ, ಗೋರ್ಮೆಂಟ್ ರಜಾ ಇರುತ್ತೆ. ಸೊ ನಾಳೆ ಓಪನ್ ಇರುತ್ತೆ, ಬಟ್ ನಾನು ಇರೋದಿಲ್ಲ, ನಾನು ಊರಿಗೆ ಇವತ್ತು ನೈಟೇ ಹೊರಡ್ತಾ ಇದ್ದೀನಿ. ನೋಡಿ ಇಷ್ಟು ಕೂಡ ನಿಮ್ಗೆ ಕಾಣ್ತಾ ಇರ್ಬೋದು, ಏನು ಹೂವು ಕಾಣ್ತಾ ಇದೆ. ಬಟ್ ಇಲ್ಲಿ ನೋಡಿ ನಿಮ್ಗೆ ಜಾಸ್ತಿ ಇಲ್ಲಿ ಹೂವು ಕಾಣ್ತಾ ಇಲ್ಲ. ಇದೆಲ್ಲ ಕ್ರಾಸಿಂಗ್ ಮಾಡಿಸ್ಬೇಕಾಗಿತ್ತು, ಬಟ್ ಕ್ರಾಸಿಂಗ್ ಮಾಡಿಸಿಲ್ಲ. ಇಲ್ಲಿ ಓಡಾಡೋದಕ್ಕೂ ಭಯ, ಎಲ್ಲೇನಿರುತ್ತೋ ಗೊತ್ತಿರಲ್ಲ, ಬಟ್ ಇರಲ್ಲ ಸಾಮಾನ್ಯವಾಗಿ. ನೋಡಿ ಇದೆಲ್ಲ ಈ ಗಿಡ ಎಲ್ಲ ಬಾಡೋಗೋ ಥರ ಆಗಿದೆ, ಆಯಿತಾ. ಸೊ ಈ ನೆಲದಲ್ಲಿ ಇರೋಂಥ ನೀರು ಮಳೆ ಬಂದಿರೋದ್ರಿಂದ ಒಂದು ವಾರ ಆಗುತ್ತೇನೋ. ಅದಾದಮೇಲೆ ನಾವು ಕ್ರಾಸಿಂಗ್ ಮಾಡಿಸಿದ್ರು ಕೂಡ ಮಳೆ ಕಂಟಿನ್ಯೂಸಾಗಿ ಬರಬೇಕಾಗುತ್ತೆ. ಮತ್ತು ಈ ಗಿಡಗಳನ್ನೆಲ್ಲ ಒಂದು ಹಂತಕ್ಕೆ ನಾವು ಏನು ಗೊಬ್ಬರ ಆಗಲಿ ಅಥವಾ ಔಷಧಿಗಳನ್ನೆಲ್ಲ ಹೊಡೆದು ಒಂದು ವಾರ ಚೆನ್ನಾಗಿ ಮಾಡ್ಕೊಬೇಕಾಗುತ್ತೆ. ಆಯಿತು, ಅದೆಲ್ಲ ಓಕೆ, ಕಷ್ಟಪಟ್ಟು ಮಾಡಿ ಕ್ರಾಸಿಂಗ್ ಮಾಡಿಸ್ಬೇಕು ಅಂತಂದಾಗ 1 ರಿಂದ 1.5 ಲಕ್ಷ ಖರ್ಚಾಗುತ್ತೆ. ಹೆಂಗೆ ಖರ್ಚಾಗುತ್ತೆ ಅಂದರೆ ಒಬ್ಬರಿಗೆ 380 ರೂಪಾಯಿ ಲೇಬರ್ ಚಾರ್ಜು, ದಿನಕ್ಕೆ 8 ಜನ ಅಂದರೆ 45 ದಿನ ಕ್ರಾಸಿಂಗ್ ಮಾಡಿಸ್ಬೇಕು. ಸೊ 45 ದಿನ ಅಂತಂದರೆ ಹತ್ತಿರ 1 20 ಹಾಗೆ ಆಗುತ್ತೆ, ಆಯಿತಾ. ಸೊ ಇದೆಲ್ಲ ಮಾಡಿ ಸೊ ಒಂದು ಫಲ ಕೊಟ್ಟು, ಒಂದು ಗಿಡದಲ್ಲಿ ಕಡಿಮೆ ಅಂದರೂ 70 ರಿಂದ 80 ಅಥವಾ 80 ಮೇಲೆ ಸೊ ಈ ಥರ ಏನು ಕಾಯಿಗಳು ಬರಬೇಕು, ಹತ್ತಿ ಕಾಯಿಗಳು ಅಂತಾರಲ್ಲ, ಈ ಥರ ಹತ್ತಿ ಕಾಯಿಗಳು ಬರಬೇಕು. ನೋಡಿ ಈ ಥರ ಹತ್ತಿ ಕಾಯಿಗಳು ಕಾಣ್ತಾ ಇದೆಯಲ್ವ, ಗೊತ್ತಿಲ್ಲ ಯಾವ ಥರ. ಓಕೆ, ಈ ಥರ ಹತ್ತಿ ಕಾಯಿಗಳು ಬರಬೇಕು. ಈ ಹತ್ತಿ ಕಾಯಿಗಳು ಒಂದು ಗಿಡದಲ್ಲಿ 70 ರಿಂದ 80 ಬಂದಾಗ ಲಾಭ ಅನ್ನೋದಿರುತ್ತೆ. ಒಂದು ವೇಳೆ ಒಂದು 20, 30, 40 ಅಂತ ಬಂದರೆ ಸೊ ಟೋಟಲಾಗಿ ಕ್ರಾಸಿಂಗ್ ಎಲ್ಲ ಮಾಡಿ ಹತ್ತಿ ಬಿಡಿಸ್ಬೇಕು ಅಂತಂದಾಗ ಒಂದು 3 ಟನ್ನಷ್ಟು ಬರ್ಬೋದು, 3 ರಿಂದ 4 ಟನ್ನು. ಎಷ್ಟು ಬರುತ್ತೆ ಒಂದು ಟನ್? ಇವಾಗ 40,000 ಗೌರ್ಮೆಂಟ್ ರೇಟು. ಸೊ 40,000 ಅಂದರೆ 3 ಟನ್ನಿಗೆ ಎಷ್ಟಾಯಿತು? 1,20,000. ಮತ್ತು 4 ಟನ್ ಬಂತು ಅಂತಂದರೆ ನಮ್ಮ ಅದೃಷ್ಟ 4 ಟನ್ ಬರೋದು. ಇನ್ ಕೇಸ್ 4 ಟನ್ ಬಂತು ಅಂತಂದರೆ 160 ಆಗುತ್ತೆ. ನಾವು ಇನ್ವೆಸ್ಟ್ ಮಾಡಿರೋದು ಇಂದು ಇನ್ವೆಸ್ಟ್ಮೆಂಟು ಎಲ್ಲ ಸೇರಿದ್ರೆ ನಾವೇನು ಹಾಕಿರ್ತೀವೋ ಅದು ಬಂದಿರುತ್ತೆ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಒಂದು ಕಾರಣದಿಂದನೇ ಅಷ್ಟೇ ಕೊಲ್ಯಾಪ್ಸ್ ಮಾಡಬೇಕು ಅನ್ಕೊತಾ ಇರೋದು. ಬಟ್ ಅದೆಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಇದನ್ನು ತೆಗೆದು ಇವಾಗ ನಾವು ಜೋಳ ಹಾಕ್ತೀವಿ ಅನ್ನೋದಾದರೆ ಸೊ ಅದರಿಂದ ನಾವೇನು ಇನ್ವೆಸ್ಟ್ ಮಾಡೋ ಅಂಥದ್ದಿಲ್ಲ. ಒಂದು 20,000 ಖರ್ಚಾಗ್ಬೋದು ಹತ್ತತ್ರ ಅಷ್ಟೇ. ಅಲ್ಲಿ ನಾವು ಕ್ರಾಸಿಂಗ್ಗೆ 140 ಖರ್ಚು ಮಾಡ್ತೀವಿ ಅಂತ ಅಂದ್ಕೊಂಡು ಇಲ್ಲಿ 20,000 ಅಷ್ಟೇ. ಸೊ 20,000 ಖರ್ಚು ಮಾಡಿದಾಗ 1-2 ಲಕ್ಷ ಆದರೂ ಬಂದೇ ಬರುತ್ತೆ. ಸೊ ಆ ಒಂದು ರೀಸನಿಂದ ಅಷ್ಟೇ ಇದನ್ನು ಕೊಲ್ಯಾಪ್ಸ್ ಮಾಡಬೇಕು ಅಂದ್ಕೊಂಡಿರೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾವ್ ಅನಿಸುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಇಟ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ನೋಡಿ ಇಲ್ಲಿ ಶಶಿ ಅವರ ತಂದೆಯವ್ರು ನಿಂತ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಆ ಕಡೆ ಹಿಂದೆ ಜಾಗ ಇದೆಯಲ್ಲ ಅದನ್ನು ಉಳಬೇಕು ಅಂತ ಅವ್ರು ಬಂದಿದ್ದಾರೆ. ಓಕೆ, ಅಲ್ಲೆರಡು ಇದು ಕಾಣ್ತಾ ಇದೆ ನಿಮಗೆ ನಮ್ಮ ಹೊಲದ ಪಕ್ಕ, ಅದು ಶರಣಪ್ಪ ಗೌಡ ಅಂತ ಅವ್ರದ್ದು ಜಾಗ. ಸೊ ಅವರು ಒಂದರಲ್ಲಿ ಚಿಲ್ಲಿ ಹಾಕಿದ್ದಾರೆ. ಸೊ ಪಕ್ಕದಲ್ಲಿ ನೋಡಿ ಅಲ್ಲಿದ್ದಾರೆ ಅವರು, ಎಲ್ಲಿದ್ದಾರೆ ಕಾಣ್ತಾ ಇದೆಯಾ? ನೋಡಿ ಅಲ್ಲಿದ್ದಾರೆ ಗಾಡಿ ಇಟ್ಕೊಂಡು. ಸೊ ಅವ್ರದ್ದು 2 ಜಾಗ ಅಂದರೆ 2 ಹಾಕಿರೋದು. ಒಂದರಲ್ಲಿ ಚಿಲ್ಲಿ ಹಾಕಿದ್ದಾರೆ, ಇನ್ನೊಂದರಲ್ಲಿ ಸೌತೆಕಾಯಿ ಹಾಕಿದ್ದಾರೆ. ಅದು ಕ್ರಾಸಿಂಗ್ ಏನು ಅಂದರೆ ಗಿಡಗಳನ್ನ ಮಾಡೋ ಅಂಥದ್ದು. ಕ್ರಾಸಿಂಗ್ ಅಂದರೆ ಏನು ಅಂದರೆ ಗಿಡಗಳನ್ನ ಮಾಡೋ ಅಂಥದ್ದು, ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಬೀಜನ ಕಂಪ್ನಿಗೆ ಕೊಡೋ ಅಂಥದ್ದು, ಆಯಿತಾ. ಅದು ಫಲವತ್ತಾದ ಬೀಜ ಅಂತಲೇ ಹೇಳ್ಬೋದು. ಆ ಕಡೆ ತೊಗೊಂಡ್ರೆ ಅಲ್ಲಿ ಅವರು
ಕಲ್ಲಂಗಡಿ ಎಣ್ಣೆ ಹಾಕಿದ್ರು. ಅದು ಆಯಿತು, ಕಂಪ್ಲೀಟ್ ಆಯಿತು. ಅದರಿಂದ ಒಂದು 1 ಲ್ಯಾಕ್ ಏನೆಲ್ಲ ಕಳೆದು 1 ಲ್ಯಾಕ್ ಲಾಭ ಮಾಡ್ಕೊಂಡಿದ್ದಾರೆ ಜಸ್ಟ್ 3 ಮಂತ್ಸಲ್ಲಿ. ಅಂದರೆ ಇವೆಲ್ಲ 3 ಮಂತ್ಸ್ ಬೆಳೆ, ಆ ಎರಡೂ ಕೂಡ 3 ಮಂತ್ಸಲ್ಲಿ ಎಲ್ಲ ಕಳೆದು ಅವ್ರಿಗೆ 1 ಲ್ಯಾಕ್ ಬರುತ್ತೆ. ಸೊ ಹನಿ ನೀರಾವರಿನ ಬಳಸೋವಂಥದ್ದು. ಅವ್ರಿಗೆ ನೀರು ಬೇಕಾಗಿರೋದು ಕಡಿಮೆ, ಸೊ ಅದರಿಂದ ಅವ್ರಿಗೆ ನೀರೇನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ. ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಹೊಲಕ್ಕೂ ಅವ್ರ ಹೊಲದಲ್ಲಿ ನೀರು ಸ್ವಲ್ಪ ಚೆನ್ನಾಗಿದೆ. ನಮ್ಮದು ಕಂಪ್ಲೀಟಾಗಿ ನೀರು ಇಲ್ಲೇ ಇಲ್ಲ, ಬಟ್ ಅವ್ರ ಹೊಲದಲ್ಲಿ ನೀರು ಚೆನ್ನಾಗಿದೆ. ಸೊ ಅದಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಬಟ್ ಅವ್ರ ಹೆಲ್ಪ್ ತೊಗೊಂಡು ನಾವು ಮಾಡಬೇಕು ಅಂತಂದರೆ ಅದೇನೋ ಅಂತಾರಲ್ಲ, ಸಾಗರ ಇದ್ದಂಗೆ ಇದು. ಇದಕ್ಕೆ ಎಷ್ಟು ಅಂತ ನೀರು ಕೊಡೋಕ್ಕಾಗುತ್ತೆ? ಅವರು ಕೂಡ ನಾವು ಅದನ್ನು ಅರ್ಥ ಮಾಡ್ಕೊಬೇಕಲ್ವಾ. ನೋಡಿ ಹೇಗಿದೆ, ಅದೆಲ್ಲ ಕಂಪ್ಲೀಟಾಗಿ ಕಮರ್ಷಿಯಲ್ಲು ಆಯಿತಾ. ಫುಲ್ಲು ಒಂದು ಗಿಡದಲ್ಲಿ ಚೆನ್ನಾಗಿ ಹರಡಿದೆ ಹೂಗಳೆಲ್ಲ. ಬಟ್ ಇದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ ಕಮರ್ಷಿಯಲ್ಲು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ತುಂಬ ಏನು ಹೂಗಳು ಬಿಟ್ಟಿರೋದ್ರಿಂದನ ಅಥವಾ ಹಣ್ಣುಗಳು ಅಥವಾ ಕಾಯಿಗಳು ಬಿಟ್ಟಿರೋದ್ರಿಂದನ ಅಂತ. ಓಕೆ, ಕಮರ್ಷಿಯಲ್ ಅಥವಾ ಇನ್ನೊಂದು ಯಾವುದು ಕ್ರಾಸಿಂಗು, ಇವೆರಡಕ್ಕೆ ಏನು ಡಿಫ್ರೆನ್ಸು ಅಂತಂದರೆ, ಗಿಡಗಳನ್ನ ಹಾಕಾದ್ಮೇಲೆ 1 ತಿಂಗಳು ನಾವು ನೀರೆಲ್ಲ ಹಾಯಿಸಿ ಗೊಬ್ಬರ ಹಾಕಿ ಎಣ್ಣೆ ಹಾಕಿ, ಅಂದರೆ ಏನು ಎಣ್ಣೆ ಅಂದರೆ ಹುಳುಗಳು ಬೀಳ್ದಿದ್ದಂಗೆ ಎಣ್ಣೆ ಹಾಕ್ತಾರೆ ಆಯಿತಾ. ಸೊ ಇದೆಲ್ಲ ಉದ್ದರಿನೇ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಲೇಬರ್ ಇನ್ ಕೇಸ್ ನಾವು ಕ್ರಾಸಿಂಗ್ ಮಾಡಿಸ್ತೀವಿ ಅಂತಂದಾಗಲೂ ಕೂಡ ಲೇಬರ್ ಚಾರ್ಜು ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಬಟ್ ಈ ವರ್ಷ ಏನೋ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ, ಅವರು ತುಂಬ ಲೇಟಾಗಿ ದುಡ್ಡು ಕೊಡ್ತೀವಿ ಅಂತ ಇದ್ದಾರೆ. ಮತ್ತು ನಾವೇನಾದ್ರು ಹೊಲಕ್ಕೆ ಬೀಜ ಹಾಕ್ತೀವಿ ಅಂತಂದಾಗಲೂ ಕೂಡ ಬೀಜನೂ ಕೂಡ ಒಂದೊಂದ್ಸರಿ ಅವರೇ ಪ್ರೊವೈಡ್ ಮಾಡ್ತಾರೆ. ಮತ್ತು ದುಡ್ಡು ನಮಗೇನಾದ್ರು ಖರ್ಚಿಗೆ ಬೇಕು ಅಂದರೆ ಒಂದು ಎಕರೆಗೆ 10,000 ಹಾಗೆ ಕೊಡ್ತಾರೆ ಆಯಿತಾ. ಸೊ ಇವೆಲ್ಲ ಉದ್ದರಿ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಬಟ್ ಎಷ್ಟು ಮಟ್ಟಿಗೆ ಇದು ಯುಟಿಲೈಸ್ ಆಗುತ್ತೆ ಅನ್ನೋದು ರೈತರಿಗೆ ಬಿಟ್ಟಿರೋ ಅಂಥದ್ದು, ಮಳೆಗೆ ಬಿಟ್ಟಿರೋ ಅಂಥದ್ದು, ಮಾಡುವಂಥ ಕೆಲಸಕ್ಕೆ ಬಿಟ್ಟಿರೋ ಅಂಥದ್ದು. ಓಕೆ, ಆ ಗಿಡ ಒಂದು ಮಟ್ಟಿಗೆ 1 ತಿಂಗಳಾದಮೇಲೆ ಬೆಳೆಯುತ್ತೆ. ಬೆಳೆದಾದ್ಮೇಲೆ ಕಾಯಿ ಕುಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಕಾಯಿ ಕುಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿ ಒಂದು ಊರ ಹಬ್ಬ ಆಗುತ್ತೆ. ಯಾವುದು ಅಂದರೆ ಓಣಮ್ಮ ಆಗುತ್ತೆ. ಮೊಹರಂ ಹಬ್ಬ ಆಗುತ್ತೆ. ಆ ಮೊಹರಂ ಹಬ್ಬ ಆಗಿದ ತಕ್ಷಣ ಎಲ್ಲ ರೈತರು ಕೂಡ ಹೊಲದಲ್ಲೇ ಹೋಗ್ತಾರೆ. ಯಾರು ಕೂಡ ಮನೆಗೆ ಹೋಗೋದಲ್ಲ. 45 ಡೇಸ್ ಅವರು ಹೊಲದಲ್ಲೇ ಇದ್ಕೊಂಡು ಅರ್ಲಿ ಮಾರ್ನಿಂಗ್ 5 o'clock ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಲೇಬರ್ಸು ಸಿಗೋದೇ ಅವರಿಗೆ ಆವಾಗ 6 o'clock ಲೇಬರ್ ಬಂದುಬಿಡಬೇಕು. 2 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಒಬ್ಬರಿಗೆ 300 ರೂಪಾಯಿ ಪ್ಲಸ್ 80 ರೂಪಾಯಿ ಬಂದು ಏನಕ್ಕೆ ಅಂದರೆ ಅವ್ರನ್ನ ಕರ್ಕೊಂಬರೋಕ್ಕೆ ಟ್ರ್ಯಾಕ್ಟರ್ ಚಾರ್ಜು. ಆ ಟ್ರ್ಯಾಕ್ಟರ್ ಚಾರ್ಜಿಗೆ 80 ರೂಪಾಯಿ, ಟೋಟಲು 380 ರೂಪಾಯಿ ಒಬ್ಬ ಲೇಬರಿಗೆ ಅಂತಲೇ ಲೆಕ್ಕ ಇಟ್ಕೊಳ್ಳಿ. ಸೊ ಒಂದು ದಿನಕ್ಕೆ 1000 ರೂಪಾಯಿ ಟ್ರ್ಯಾಕ್ಟರ್ ಚಾರ್ಜು ಅವನ್ನ ಕರ್ಕೊಂಬರೋದಕ್ಕೆ. ಸೊ ಅಲ್ಲಿ ಎಷ್ಟಾಗುತ್ತೆ? 380 ಇಂಟು 8 ಎಷ್ಟು ಬರುತ್ತೆ ಅಂತ ಡಿವೈಡ್ ಮಾಡಿ, ಇಂಟು 45 ಡೇಸು. ಸೊ ಇಷ್ಟಾಗುತ್ತೆ. ಈ ಕ್ರಾಸಿಂಗ್ ಮಾಡೋಕ್ಕಿಂತ ಮುಂಚೆ ಈ ಗಿಡಗಳು ಹೇಳಿದ್ದಲ್ಲ, ಆ ಕಾಯಿ ಬಿಟ್ಟು ಆಗಿದ ತಕ್ಷಣ ಏನು ಮಾಡಬೇಕು, ಅವಾಗ ಸ್ಟಾರ್ಟ್ ಮಾಡಬೇಕು ಕ್ರಾಸಿಂಗ್ಸು. ಕ್ರಾಸಿಂಗ್ ಮಾಡೋಕ್ಕಿಂತ ಮುಂಚೆ ಗಿಡಗಳಲ್ಲಿ ಗಂಡು ಗಿಡ ಅಂತ ಇರುತ್ತೆ, ಅಂದರೆ ಜೊತೆಯಲ್ಲೇ ಬೆಳೆದಿರುತ್ತೆ 2 ಗಿಡಗಳು. ಅದನ್ನು ಗಂಡು ಗಿಡನ ಕಿತ್ಕೊಂಡು ಬರಬೇಕು, ಗಂಡು ಗಿಡನ ಇಡಬಾರ್ದು. ಇದೆಲ್ಲ ಹೆಣ್ಣು ಗಿಡ ಆಗಿರಬೇಕು. ಬಟ್ ಇದು ನಮ್ಮದು ಇದಾಗಿಲ್ಲ. ಕಿತ್ತಿದ್ದೀವಿ ಇದರಲ್ಲಿ ಗಂಡು ಗಿಡ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಹೆಣ್ಣು ಗಿಡನೇ. ಬಟ್ ಹೆಣ್ಣು ಗಿಡ ಮತ್ತು ಗಂಡು ಗಿಡ 2 ಸಂಗಮ ಆಗಬೇಕು ಆಯಿತಾ. ಸೊ ಹಾಗೆ ಮಾಡಬೇಕು ಅಂದರೆ ಕ್ರಾಸಿಂಗ್ ಮಾಡಬೇಕು. ಆ ಗಂಡು ಗಿಡನೆಲ್ಲ ಕಿತ್ತು ಆ ಗಿಡದಲ್ಲಿ ಇರ್ತಕ್ಕಂಥ ಹೇಳಿದ್ನಲ್ಲ ಹೂ ಮೊಗ್ಗಿರುತ್ತಲ್ಲ, ಅದನ್ನು ತೊಗೊಂಡು ಅದರಲ್ಲಿ ಬರ್ತಕ್ಕಂಥ ಪೌಡ್ರನ್ನ ತೊಗೊಬೇಕಾಗುತ್ತೆ. ಸೊ ಅದು ಮಾಡಾದಮೇಲೆ ಕಮರ್ಷಿಯಲ್ಗೆ ಇದು ಯೋಗ್ಯ ಅಲ್ಲ ಅಂತಲೇ ಅರ್ಥ ಆಯಿತಾ. ಅದು ಕ್ರಾಸಿಂಗ್ ಆಗಿದ ತಕ್ಷಣ ಚೆನ್ನಾಗಿ ಮಳೆ ಬರಬೇಕು. ಮಳೆ ಬಂದು ಭೂಮಿನಲ್ಲಿ ನೀರು ಕೂಲಾಗಿರಬೇಕು, ಮಣ್ಣು ನೆಂದಿರಬೇಕು. ಆ ನೆಂದಿರ್ತಕ್ಕಂಥ ಮಣ್ಣಲ್ಲೇ ಇದಕ್ಕೆ ಫಲವನ್ನು ಕೊಡೋ ಅಂಥದ್ದು. ಸೊ ಇಷ್ಟು ಕೂಡ ಆಗುವಂಥದ್ದು. ಬಟ್ ಬೇಜಾರಾಗ್ತಾ ಇರ್ತಕ್ಕಂಥ ವಿಷಯ ಏನು ಅಂದರೆ, ನೋಡಿ ಇದೆಲ್ಲನೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲನೂ ಕೂಡ ನಾವು ಕೊಲ್ಯಾಪ್ಸ್ ಮಾಡ್ತಾಯಿದ್ದೀವಿ. ಕುರಿಗಳು ಮೇಕೆಗಳು ಮೇಯ್ಕೊಳ್ಳುತ್ತೆ. ಆ ಪ್ರೊಸೀಜರ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಹೇಳ್ಕೊಡೋದಕ್ಕೆ ಬೇಜಾರಾಗುತ್ತೆ, ಬಟ್ ಬೇರೆ ಆಪ್ಷನ್ಸ್ ಇಲ್ಲ. ಮತ್ತು ಜೋಳ ಅಂತ ಹೇಳಿದ್ನಲ್ಲ, ಕಾರ್ನ್ ಜೋಳ, ಅದನ್ನು ಹಾಕಬೇಕು ಅಂದ್ಕೊಂಡಿದ್ವಿ. ಆ ಕಾರ್ನ್ ಜೋಳ ಬಂದು ಕಾರ್ನು ಜೋಳ 2 ಒಂದೇ. ಆ ಪಾಪ್ಕಾರ್ನ್ ಜೋಳ ಏನಿದೆ, ಆ ಜೋಳ ಬಂದು ಉದ್ದರಿನಲ್ಲಿ ತೊಗೊಂಡ್ರೆ 2,000 ಅಂತೆ ಆಯಿತಾ. ಅಲ್ಲ, ಉದ್ದರಿನಲ್ಲಿ ತೊಗೊಂಡ್ರೆ 2,000 ಅಲ್ಲ, ಉದ್ದರಿನಲ್ಲಿ ತೊಗೊಂಡ್ರೆ 1,200 ಎಷ್ಟೋ ಹೇಳಿದ್ದಾರೆ
ಯಾವುದೋ ಕೆಲವೊಂದು ಅಂಗಡಿಗಳಲ್ಲಿ ವಿಚಾರಿಸಿದ್ರು, ಅಲ್ಲಿ 2,000 1,500 ಹೀಗೆ ಹೇಳ್ತಾ ಇದ್ದಾರೆ ಆಯಿತಾ. ಸೊ 1,200 ರೂಪಾಯಿ ಇಲ್ಲಿದೆ, ಅಲ್ಲಿ ತೊಗೊಳೋದಕ್ಕೆ ನಾಳೆ ಹೋಗಬೇಕು. ಒಂದು 7 ಪಾಕೆಟ್ ಬೇಕಾಗುತ್ತೆ 5 ಎಕರೆಗೆ. ಸೊ 5.5 ಎಕರೆಗೆ, 5.5 ಎಕರೆಗೆ ಅಷ್ಟು ಬೇಕಾಗುತ್ತೆ. ಅದನ್ನು ತೊಗೊಂಡು ಹಾಕ್ತಾರೆ. ನೋಡಿ ನಮ್ಮ ಮಕ್ಕಳೆಲ್ಲ ಅಲ್ಲಿದ್ದಾರೆ. ನಿಜ ಹೇಳ್ತಾ ಇದ್ದೀನಿ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಲ್ಲಿ ಬರೋದಕ್ಕೆ ಸಖತ್ತು ಖುಷಿಯಾಗುತ್ತೆ. ನಾವು ನೈಟ್ ಬಿಟ್ಟರೆ ಬೆಳಗ್ಗೆ ಇಲ್ಲಿ ಇರ್ತೀವಿ ಆಯಿತಾ. ಅರ್ಲಿ ಮಾರ್ನಿಂಗ್ 4 o'clock ಎಲ್ಲ ಇರ್ತೀವಿ. ಬಟ್ ಬರೋದು ಟೈಮ್ ಮಾಡ್ಕೊಂಡು ಬಂದುಬಿಡ್ಬೇಕಷ್ಟೆ. ಸೊ ಎಲ್ಲದೂ ಕೂಡ ಪಾಸಿಟಿವ್ ಆಗಿ ತೊಗೊಂಡು ಕೆಲಸ ಮಾಡ್ತಾ ಇರಬೇಕಷ್ಟೆ. ಲಾಭ ನಷ್ಟ ಅನ್ನೋದು ಇದ್ದಿದ್ದೆ. ನೋಡಿ ಇದೆಲ್ಲ ಹೂಗಳು ಬಿಟ್ಟಿದೆ, ಜಾಸ್ತಿ ಹೂ ಬಿಟ್ಟಿದೆ. ವೈಟು ಇದೆ, ಕೆಂಪು ಇದೆ. ಇಲ್ಲಿಗೆ ಲಾಸ್ಟು ನೋಡಿ. ಈ ಹೂವು ನಾವು ಈ ಗಿಡಗಳಲ್ಲಿ ನೋಡ್ತಾ ಇದ್ದೀವಿ. ಬಟ್ ಈ ಗಿಡಗಳಲ್ಲಿ ನೋಡಿ ತೀರಾ ಕಡಿಮೆ, ಒಂದು ಗಿಡದಲ್ಲಿ 1 2 ಅಷ್ಟೇ ಇರುತ್ತೆ. ಬಟ್ ಈ ಗಿಡ ತುಂಬೋಗಿದೆ. ಗಿಡದಲ್ಲಿ ಇದರಲ್ಲೆಲ್ಲ ಏನು ಫುಲ್ ಒಂದು ಗಿಡದಲ್ಲೆಲ್ಲ ಹೂವು ಪ್ಲಸ್ ಜಾಸ್ತಿ ಇದಿದೆ, ಕಾಯಿ ಇದೆ. ಹಾಗೆ ನೋಡಿ ಕಂಪ್ಲೀಟಾಗಿ ಇದೆಲ್ಲ ಕೊಲೆಪ್ಸ್ ಮಾಡಬೇಕು. ಬೋರು ಅಂತ ಹೇಳಿದ್ನಲ್ಲ, ನೋಡಿ ಇದೆ ಬೋರು. ಬೋರ್ ಆನ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಬೋರ್ ಆನ್ ಮಾಡಿ ನೀರು ಬರುತ್ತಾ ನೋಡೋಣ. ಕರೆಂಟ್ ಇಲ್ವಾ? ಹ್ಞೂ, ಇದು ಟೈಮಿಂಗ್ಸ್ ಬೇರೆ ಕರೆಂಟ್ ಇಲ್ಲಿ. ಟೈಮಿಂಗ್ಸ್ ಏನು ಕರೆಂಟ್ದು? ಹಾಂ, ಇನ್ನು 7 ಗಂಟೆಗೆ ಬರೋದು. ಬೆಳಗ್ಗೆ 12 ಗಂಟೆಗೆ ಹೋಗಿರೋದಾ? ಹಾಂ, 7 ಗಂಟೆ ಬರುತ್ತೆ. 10 ಗಂಟೆಗೆ ಹೋಗಿದೆ, ಸಂಜೆ 7 ಗಂಟೆ ಬರುತ್ತೆ. ಸಾಯಂಕಾಲ 7:15. ಮತ್ತೆ ಯಾವಾಗ ಹೋಗುತ್ತೆ? ಮತ್ತೆ 10 ಗಂಟೆಗೆ ಹೋಗುತ್ತೆ. ಬೆಳಗ್ಗೆ 6 ಗಂಟೆ ಬರುತ್ತೆ. ಇದು ಶಿಫ್ಟ್ ನಮ್ಮ ಕರೆಂಟ್ದಿಲ್ಲಿ ಶಿಫ್ಟ್. ಸ್ಯಾಲ್ರಿ ಏನು ತೊಗೊಳಲ್ಲ ಶಿಫ್ಟಲ್ಲಿ, ಬಟ್ ರೈತರದ್ದು ಜೀವ ಅಂತೂ ತಿನ್ನುತ್ತೆ. ನೋಡಿ ಇದು ಗಂಡು ಗಿಡ ಅಂತ ಹೇಳಿದ್ನಲ್ಲ ಹತ್ತಿನಲ್ಲಿ ಕ್ರಾಸಿಂಗ್ಗೆ, ಆ ಗಂಡು ಗಿಡನ ಕ್ರಾಸಿಂಗ್ನಲ್ಲಿ ಈ ಥರ ಗಿಡದಿಂದ ಬಿಡಿಸ್ಕೊಂಬಂದು ಈ ಥರ ಕಟ್ ಮಾಡ್ತಾರೆ. ಕಾಯಿನ ಬಿಡಿಸ್ಕೊಂಬಂದು ಈ ಥರ ಕಟ್ ಮಾಡ್ತಾರೆ. ಈ ಥರ ಕಟ್ ಮಾಡಿ ಆ ಥರ ಹೂವು ಬಿಡಿಸ್ತಾರೆ. ಬಿಡಿಸಾದ್ಮೇಲೆ ಅದನ್ನು ಇದಮ್ಮ ಅದು ಎತ್ಕೋ, ಈ ಥರ ಇರುತ್ತೆ. ಇದನ್ನು ಪೌಡ್ರ್ ಮಾಡ್ತಾರೆ, ಅಂದರೆ ಜಲ್ಡೆ ಹಿಡಿತಾರೆ ಇದನ್ನು, ಅವಾಗ ಪೌಡ್ರ್ ಬರುತ್ತೆ. ಇದನ್ನು ತೊಗೊಂಡೋಗಿ ಹೆಣ್ಣು ಗಿಡಕ್ಕೆ ಮಗುಗೆ ಮುಟ್ಟಿಸ್ತಾರೆ. ಅದು ಕ್ರಾಸಿಂಗು. ಸೊ ಡೈಲಿ ಸಾಯಂಕಾಲ ಈ ಥರ ಮಾಡಬೇಕು. ಹಾಂ, ಇವಾಗ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಲ್ವಾ? ಹೌದು, ಇವಾಗ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಬೆಳಗ್ಗೆ ಮತ್ತೆ ಪೌಡರ್ ಹಚ್ಬೇಕಲ್ಲ ನಾನು. ಹಾಂ, ಹೌದು. ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಆಗುತ್ತಕ್ಕ. ಕಮರ್ಷಿಯಲ್ ಈಗ ಯಾಕಂತ ಕೇಳ, ಕಾಯ್ತಲ್ಲಿ ಇರೋ ಕಾಯೆಲ್ಲ ಹೊಡೆದ್ರೆ 1 ಕ್ವಿಂಟಲ್ 6 ಕ್ವಿಂಟಲ್ ಹತ್ತಿ ಬರುತ್ತೆ. 6 ಕ್ವಿಂಟಲ್ ಬರುತ್ತೆ. 6 ಕ್ವಿಂಟಲ್ ಜಾಸ್ತಿ. ಯಾಕಂದ್ರೆ ಇದು ಇಲ್ಲ, ಇದು ಬೇರೆ ಇದೆಯಲ್ಲ, ಒಂದು 2 ಕ್ವಿಂಟಲ್ ಬರ್ತೀವಿ ಅಷ್ಟು ಸರಿಯಾಗಿ ಹೊಡೆದ್ರೆ. ಹೌದು. ಇದು ಒಂದು 2 ಕ್ವಿಂಟಲ್, ಇದೊಂದು 3 ಕ್ವಿಂಟಲ್ ಅಂದ್ರೆ ಒಂದು 5-6 ಬರುತ್ತೆ. 5-6 ಕ್ವಿಂಟಲ್ 6 4 24 2,40,000 ಬರುತ್ತೆ. ಮತ್ತು ಮಿಕ್ಕಿದ ಹಾಕ್ಬಿಡಿ ಅಷ್ಟೇ ಜೋ. ಇವೆ ಅದೇ ಮಿಕ್ಕಿದೋಳ ಹಾಕೋಣ. ಇದಕ್ಕೆ ತೊಗೊಂಬರೋಣ ಮಿಕ್ಕಿದೋಳ. ತೊಗೊಂಬಂದ್ಬಿಟ್ಟು ಇದಕ್ಕೆ ಏನಿಲ್ಲ ಮೇಡಮ್, ಗುಂಟಿ ಹೊಡೆದ್ಬಿಟ್ಟು ಮಡಿಕೆ ಸಾಲು ಬಿಟ್ಬಿಟ್ಟು ಇರ್ದಲ್ಲೇ ಮೆಕ್ಕೆಜೋಳ ಹಾಕೋಣ. ಹಾಕಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಾಗೆ ಮಾಡಿ. ಆಯಿತು ಅಷ್ಟೇ. ಮತ್ತು ಮೇಯ್ತವೆ ನಮ್ಮ ಹಸುಗಳು, ನಮ್ಮ ಎತ್ತುಗಳು ಬದಿ ಮೇಯ್ತಾವ.
ಗಿಡ ಮೇಯ್ತಲ್ವಾ? ಹಾಂ, ಗಿಡ ಮಾತ್ರ ಮುಟ್ಟಲ್ಲ. ಮುಟ್ಟಲ್ಲ. ದೇವರು ಹಂಗೆ ಯಾವುದಕ್ಕೆ ಏನೇನು ಕೊಟ್ಟಿದ್ದಾನೋ ಅದು ಮುಟ್ಬೇಡಿ ಅಂದರೆ ಮುಟ್ಬೇಡಿ. ಇದು ನೋಡಿ ಮಂಗನ ಥರ ಬಂದು ಹತ್ತ ನಿಂತ್ಕೊತ ಇದೆ. ಹಾಂ, ನೆಕ್ಸ್ಟು ಸೊ ಖುಷಿ ವಿಚಾರ ಕೀಳಿಸ್ಬಾರ್ದು ಅಂತ ಇದ್ದಾರೆ. ಇರೋದ್ರಲ್ಲೇ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಬರುತ್ತಂತ. ಕುಂಟೆ ಹೊಡೆದ್ಬಿಡಮ್ಮ. ಏನಪ್ಪ ಓಕೆನಾ? ಒಂದು ಸರಿ ಹೇಳಿದ್ದು ಮತ್ತೆ ಚೇಂಜ್ ಮಾಡಬಾರ್ದು ಆಯಿತಾ? ನಾವು ಹೌದಾ ಅಂದ್ಕೊಂಡು ಹೋಗಿರ್ತೀವಿ. ನೋಡಿ ರನ್ನಿಂಗ್ ರೇಸ್ ಹೋಗ್ತಾ ಇದ್ದಾರೆ. ಫಸ್ಟ್ ಅಂತೂ ಯಾರೂ ಬರೋಲ್ಲ, ಇಬ್ಬರು ಬಿದ್ದೋಗ್ತಾರೆ. ಇವಳಂತೂ ಬರೋಲ್ಲ ಬಿಡಿ, ಅವಳಿಂದ ಆಗಲ್ಲ. ಅವಳು ರೈಸ್ ಕೋರ್ಸಲ್ಲ, ಅವಳು ಮೊಲ ಇದ್ದಂಗೆ. ಅಲ್ಲಲ್ಲ ಸಾರಿ, ಆಮೆ ಇದ್ದಂಗೆ ಅವಳು. ನಡ್ಕೊಂಬಾನೆ ಎಷ್ಟು ನಡ್ಕೊಂಬರ್ತಾಳೆ. ಓಡು ಅಂದರೆ ಓಡಲ್ಲ. ಶರಣೇಗೌಡರು ಅಲ್ಲಿದ್ದಾರೆ. ಈ ಶೆಡ್ ಒಳಗಡೆ ಹೋಗೋಣ ಬಾಮ. ಹಾಗೇ ಇದೆ ಶೆಡ್ ಕಾಣ್ತಿದ್ದಿಲ್ಲ ಅಲ್ಲಿ. ಶೆಡ್ಡು ಅಂದರೆ 1.5 ಎಕರೆ ಪ್ಲಸ್ ಅಲ್ಲಿ ಕೂಡ 1 ಎಕರೆ 1.5 ಎಕರೆ ಅಷ್ಟು ಜಾಗ ಇದೆ. ಇದಾದಮೇಲೆ ಇದು ಗಿಡಗಳೆಲ್ಲ ಕವರ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಇದೆ ಜಾಗ. ಅಲ್ಲೂ ಕೂಡ ಏನಮ್ಮ ಏನು ಹೊಡ್ಸೋದು? ಕುಂಟಿ ಹೊಡ್ಸೋದು. ಟ್ಯಾಕ್ಟ್ರು ತೊಗೊಂಬಂದು ಹೊಡಿಸ್ತಾರೆ. ಹೊಡ್ಸಾದ್ಮೇಲೆ ಕಾರ್ನ್ ಜೋಳ. ಸೊ ನಾವು ಬಂದು 1-2 ತಿನ್ನೋಣ ಅಂದ್ಕೊಂಡಿದ್ದೀವಿ, ತಿಂತೀವಿ. ಈ ಶೆಡ್ಡು ಇದನ್ನೇನಂತಾರೆ? ಶೆಡ್ ಅಂತಾರ? ಮೆಸ್ ಅಂತಾರೆ. ಹೌದು ಸಾರಿ. ಸೊ ಮೆಸ್ ಒಳಗಡೆ ಹೋಗೋಣ. ಬಟ್ ಇದು ಕೂಡ ಪ್ರೊಸೀಜರು. ಈ ಮೆಸ್ ಒಳಗಡೆ ಏನೂ ಹೋಗಬಾರ್ದು. ಮನುಷ್ಯರು ಹೋಗ್ಬೇಕು ಅಂದರೆ ಓನರ್ ಪರ್ಮಿಷನ್ ತೊಗೊಬೇಕು. ಇದು ಚಿಲ್ಲಿ, ಇದು ಸೌತೆಕಾಯಿ. ಹಾಂ, ಹತ್ತಿ ಮುಟ್ಬಿಟ್ಟು ಅದನ್ನು ಮುಟ್ಟಬಾರ್ದು, ಮುಟ್ಟಕ್ಕೆ ಹೋಗಲೇಬಾರ್ದು. ಅಲ್ಲಿಗೆ ಹೋಗ್ಬೇಡಿ, ಫಸ್ಟು ಇಲ್ಲಿಗೆ ಹೋಗೋಣ. ನೋಡಿ ದಾವಣಗೆರೆ. ಆಮೇಲೆ ಇದು ಕಂಪ್ನಿ ಯಾವ್ದು ತೊಗೊಂಡಿರುತ್ತೆ ಅನ್ನೋದು ಕೂಡ ಹಾಕಿರ್ತಾರೆ. ಈ ಕಂಪ್ನಿಗೆ ಅವ್ರು ಕೊಡಬೇಕು ಅಂತ. ಒಳಗಡೆ ಹೋಗೋಣ. ಹಿಂಗೆ ತಿರ್ಕೊಂಡು ಹೋಗ್ಬೇಕು. ಹೋಗಮ್ಮ. ನೀರು ಕಾಲು ತೊಳ್ಕೊಂಡು ಹೋಗ್ಬೇಕು ಅಂತ. ಕಾಲು ತೊಳ್ಕೊಂಡು ಹೋಗ್ಬೇಕಾ? ಇಲ್ಲ ನಡಿಯಮ್ಮ, ಪರವಾಗಿಲ್ಲ. ಬಟ್ ಏನು ತಿನ್ನೇ ಕುಕ್ಕುಂಬರ್ ಕಾದು ಮಿತ ತಿನ್ನೇ ಕುಕ್ಕುಂಬರ್ ಅನ್ಕೊಂಡಿಸಿಂಡವ್ ಬೀಜ ಅನ್ಕಿ. ಬಾಬಾ ನೋಡಿ ಒಳಗಡೆ ಹೆಂಗಿದೆ ಅಂತ. ಬಿದ್ದರೆ ಏನೂ ಆಗಲ್ವಂತೆ, ಏನೂ ಮುಟ್ಟಬಾರ್ದು. ಹಾಂ, ಓಕೆ. ಇದೆಲ್ಲ ಕ್ರಾಸಿಂಗ್ ಬೀಜಗಳು ಅಂತ ಕರೀತಾರೆ. ಸೊ ಆಲ್ಮೋಸ್ಟ್ ಇವ್ರು ಮಾಡಿರೋ ಅಂಥದ್ದೆಲ್ಲನೂ ಕ್ರಾಸಿಂಗು. ಏನಕ್ಕೆ ಅಂದರೆ ಬೀಜಗಳು. ನಿಮಗೆ ರೈತರಿಗೆ ಬೀಜಗಳು ಕೊಡಬೇಕು ಅಂದರೆ ಎಲ್ಲಿಂದ ಬರುತ್ತೆ ಅಂದರೆ ಅಫ್ಕೋರ್ಸ್ ಈ ಥರ ಕ್ರಾಸಿಂಗ್ ಮಾಡಿ ಕೊಡಬೇಕಾಗುತ್ತೆ. ಇದೆಲ್ಲ ಹೆಣ್ಣು ಗಿಡ. ಖುಷಿಯಾಗಿ ಹೇಳ್ಕೊಳ್ಳೋಣ ನಮ್ಮ ಹೆಣ್ಮಕ್ಳು. ಇದೆಲ್ಲ ಹೆಣ್ಣು ಗಿಡ ನೋಡಿ. ಈ 4 ಬದಿನಲ್ಲಿ 4 ಅಲ್ಲ, 1 2 3 4 5 ಗಂಡಿತ್ತು. ಅಂದರೆ ಗಂಡು ಗಿಡಗಳನ್ನ ಸಪ್ರೇಟಾಗಿ ಹಾಕ್ಕೊಂಡಿದ್ರು. ಹೆಂಗೆ ಗೊತ್ತಾಗುತ್ತೆ? ಅಫ್ಕೋರ್ಸ್ ಅಲ್ಲೂ ಕೂಡ ಐಡೆಂಟಿಫಿಕೇಷನ್ ಅದು ಇಂಪಾರ್ಟೆಂಟ್ ಆಗುತ್ತೆ. ರೈತರು ಹೇಳಿ ಕೊಡ್ತಾರೆ ಇದು ಗಂಡು ಅಂತ. ಮೋಸ್ಟ್ಲಿ ನನಗೂ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದು ಅಂತ. ನೋಡಿ ಇಷ್ಟು ಹಾಕಿದ್ರು. ಇದನ್ನೆಲ್ಲ ಕಿತ್ತು ಇದರಲ್ಲಿ ಏನು ಹೂವು ಬರುತ್ತೆ ತೋರ್ಸಮ್ಮ. ಅದು ಆ ಹೂವು ಬರುತ್ತೆ. ಆ ಹೂಕ್ಕೆ ಪೌಡ್ರ್ ಹಾಕಬೇಕು. ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ. ಪಾಕೆಟ್ ಹಾಕಬೇಕು. ಹಾಂ, ಪೌಡ್ರ್ ಹಾಕ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ನೋಡಿ. ಪ್ಯಾಕಿಂಗ್ ಪಾಕೆಟ್ ಅದನ್ನು ಪ್ಯಾಕ್ ಮಾಡಿಬಿಡ್ಬೇಕು. ಇದು ಕ್ರಾಸಿಂಗ್ ಆಗಿದೆ ಅಲ್ಲಮ್ಮ? ಮುಗ್ದಿದೆ ಇದು ಕ್ರಾಸಿಂಗು. ಹಾಂ, ಕ್ರಾಸಿಂಗ್ ಆಗಿದೆ ಅಂತ ನೋಡಿ ಗೊತ್ತಾಗುತ್ತೆ. ಎಲ್ಲನೂ ಕೂಡ ಹಿಂಗೆ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ಸೌತೆಕಾಯಿ ನೋಡಿ ಹಿಂಗೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಕೃತಿ, ನೇಚರ್ ಸಿಸ್ಟಮ್ ಅನ್ನೋದು. ಇದು ಸೌತೆಕಾಯಿ. ನಾವು ತಿನ್ನೋ ಸೌತೆಕಾಯಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆಯಿತಾ? ಈ ಸೌತೆಕಾಯಿ ಎಷ್ಟು ದಪ್ಪ ಇರುತ್ತೆ ಅಂದರೆ ಮುಳ್ಳು ಸೌತಿ ನೋಡಿ, ವಿಷ ಜಾಸ್ತಿ ಇದರಲ್ಲಿ. ಇದನ್ನು ಬಿದ್ದೋದ್ರೂ ಕೂಡ ಔಷಧಿ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ. ಆಮೇಲೆ ಇದನ್ನು ಬಿದ್ದೋದ್ರೂ ಕೂಡ ಮುಟ್ಟಂಗಿಲ್ಲ. ಅದು ಹಾಗೆ ನೋಡಿ ಅಲ್ಲೆಲ್ಲ ಬಿದ್ದೋಗಿದೆ ಆ ಬದಿಗಳಲ್ಲೆಲ್ಲ. ಅದನ್ನು ಹಾಗೆ ತೊಗೊಂಡು ಮತ್ತೆ ಹತ್ತಿ ಮುಟ್ಟಿ ಇದನ್ನು ಮುಟ್ಟಬಾರ್ದಂತೆ. ಮತ್ತು ನಾವು ವಿತೌಟ್ ಪರ್ಮಿಷನ್ ಕೂಡ ಒಳಗಡೆ ಬರಬಾರ್ದು. ಹತ್ತಿ ಮುಟ್ಟಿ ಇದನ್ನು ಮುಟ್ಟಬಾರ್ದು, ಹಾಳಾಗೋಗುತ್ತೆ. ತುಂಬ ಇದೆ. ಆಮೇಲೆ
ಬೀಜನ ಫೈನಲ್ ಆಗಿ ಟೆಸ್ಟ್ ಮಾಡಿ ತೊಗೊತಾರೆ. ಇಷ್ಟು ಪಾಯಿಂಟ್ ಅಂತ ಬರಬೇಕಂತ ಈ ಬೀಜಗಳಿಗೆ. ಅಷ್ಟು ಪಾಯಿಂಟ್ ಏನಾದ್ರು ಬಂದಿಲ್ಲ ಅಂತಂದರೆ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ತುಂಬ ಸೂಕ್ಷ್ಮವಾಗಿ ಗೊತ್ತಿರೋ ಅಂಥವ್ರು ಮಾತ್ರ ಈ ಕೆಲಸಗಳನ್ನ ಮಾಡಬೇಕು. ಇವ್ರು ಜಾಸ್ತಿ ಹಾಕ್ಕೊಂಡಿಲ್ಲ. ಎಷ್ಟು ಹಾಕ್ಕೊಂಡಿದ್ದಾರಮ್ಮ? ಒಂದು ಪ್ಲ್ಯಾಟ್ ಅಂದರೆ 1 ಎಕರೆನಾ? 1/4 ಎಕರೆ ಅಷ್ಟಿದೆ ಅನಿಸುತ್ತೆ. 1/4 ಎಕರೆನೂ ಕಡಿಮೆನೇ, ಒಂದು ಅರ್ಧ ಎಕರೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ಅಷ್ಟೇ ಇರ್ಬೋದು, ಅರ್ಧ ಎಕರೆ ಇರ್ಬೋದು. ಹಾಂ, ಆಮೇಲೆ ತೂಕ ಜಾಸ್ತಿ ಇದ್ರೆ ಮಾವಿನ ಹಣ್ಣು ಬೀಳಲ್ವಾ, ಹಾಗೆ ಇದು ಬಿದ್ದೋಗುತ್ತೆ. ಬಟ್ ಇಲ್ಲಿ ಗಾಳಿ ಇರಲ್ಲ ನೋಡಿ ಎಷ್ಟಿದೆ. ಒಂದು ಸಸಿ ಎಷ್ಟು ತೂಕನ ಹೊರಬೇಕು ಅಂದರೆ ಬೀಜದ ಕಾಯಿ ಹಣ್ಣಾಗ್ತಾ ಬರ್ತಾಯಿದೆ ಫುಲ್ಲು. ಹೇಗೆ ಇದೆಲ್ಲ ಫುಲ್ಲು ಕಂಪ್ಲೀಟಾಗಿ ಹಣ್ಣಾಗ್ಬಿಡ್ಬೇಕು. ಎಲೆಗಳೆಲ್ಲ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಎಲೆ ಹಣ್ಣಾಗಿದೆ ಅಂದಾಗ ಬೀಜಕ್ಕೆ ಬರ್ತಾ ಇದೆ ಅಂತ ಅರ್ಥ. ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಬಂದಿದೆ ಸಾಲ್ ರಂಡ. ಫೋನ್ ಇಲ್ಲಿ ಬಂದಿದೆ. ಇದು ಬಂದಿದೆ ನೋಡು. ಈಗ ಆಗ್ತಾಯಿದೆ, ಆಗ್ತಾಯಿದೆ ಆಯಿತಾ. ಎಷ್ಟು ಚೆನ್ನಾಗಿದೆ. ಸೊ ಇದೊಂದು ಫೋಟೋ ತಗೊಳ್ಳೋಣ. ಇದೊಂದು ತೆಗೆಮ. ಇದು ದೊಡ್ಡ ಜಾಸ್ತಿ ಇತ್ತಲ್ಲ, ಜಾಸ್ತಿ ಇದ್ದಿದ್ದು ಯಾವುದು? ಅಲ್ಲಿ ಕೈ ತೆಗಿದ ಮೇಲೆ ಆ ಎಲೆ ಇತ್ತು, ಅದು ಎಲೆ. ಇಷ್ಟು ಕೂಡ ಕ್ರಾಸಿಂಗ್ ಸಿಸ್ಟಮು. ಆಮೇಲೆ ಎಲ್ಲನೂ ಕೂಡ ಕ್ರಾಸಿಂಗ್ ಮಾಡಿ ಇದೇ ಥರ ಮಾಡುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಕಲ್ಲಂಗಡಿ ಹಣ್ಣು ಕೂಡ ಕ್ರಾಸಿಂಗ್ ಮಾಡ್ತಾರೆ. ಅದು ಕೂಡ ಬೀಜಗಳು ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ. ಬಟ್ ಅದು ಆಗಬೇಕಾದ್ರೆ ನೋಡಿ ಹೆಂಗೆ ಹೋಗ್ತಾ ಇದ್ದೀವಿ, ಹಿಂಗೆ ಹೋಗ್ಬೇಕಿದು ಈ ಮೆಸ್ಸಿಂದ ಹೊರಗಡೆ. ಇಲ್ಲಿ ನೀರು ಇಟ್ಟಿರ್ತಾರೆ, ಬರ್ಬೇಕಾದ್ರೆ ಕಾಲು ತೊಳ್ಕೊಂಬರ್ಬೇಕು. ನಾವು ನೋಡಿ ಅಚ್ಚುಕಟ್ಟ ಸ್ಲಿಪ್ಪರ್ ಹಾಕೊಂಡ್ಬಂದ್ಬಿಟ್ಟಿದ್ದೀವಿ. ಮತ್ತು ನೋಡಿ ಇದು ರಹ ಬಾಗಿಲು, ಗುಟ್ಟಾದ ಬಾಗಿಲು. ನೆಕ್ಸ್ಟು ಅದು ಚಿಲ್ಲಿ ಆದರೆ, ಸರಿ ಇದು ಸೌತೆಕಾಯಿ ಆದರೆ ಇದು ಚಿಲ್ಲಿ. ಇದು ಒಳಗಡೆ ಹೋಗೋಣ. ಇದು ಕೂಡ ನೋಬಲ್ ಆಗ್ರೋ ನೆಟ್ಸ್ ಅಂತೆ, ದಾವಣಗೆರೆದು. ನಮ್ಮ ಸುನೀತಾ ಹೋಗ್ತಾ ಇದ್ದಾರೆ, ನಾವು ಕೂಡ ಎಂಟ್ರಿ ಕೊಡೋಣ. ಸಾರಿ, ಹುಷಾರು. ಒಂದು ಸ್ವಲ್ಪ ಯಾಮಾರಿದ್ವಿ ಅಂದರೆ ಮೆಸ್ಸಿ ಕಿತ್ತಾಕ್ಬಿಡ್ತೀವಿ. ಮಾಡ್ತಾ ಇದ್ದಾರೆ ನೋಡಿ, ಗಿಡ ಕಟ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡಿ ಚಿಲ್ಲೀಸ್ ಇನ್ನೂ ಬಂದಿಲ್ಲ, ಸ್ಟಾರ್ಟಿಂಗು ಪ್ರೋಸೆಸ್ನಲ್ಲಿದೆ. ಅಲ್ಲೊಬ್ಬರು ಮಾಡ್ತಾಯಿದ್ದಾರೆ. ಇದು ಹನಿ ನೀರಾವರಿ ಡ್ರಿಪ್ ಸಿಸ್ಟಮಲ್ಲಿ ಮಾಡೋ ಅಂಥದ್ದು ಚಿಲ್ಲಿ. ನೋಡಿ ಮೆಸ್ಸು, ಒಂದು ಚೂರು ಗಾಳಿ ಆಡಲ್ಲ ಗೊತ್ತಾ. ಎಷ್ಟು ಸಫೋಕೇಶನ್ ಇದೆ ಅಂದರೆ. ಬಿಸಿಲು ಬೇರೆ ಇಲ್ಲಿ, ಅದರಲ್ಲೂ ಬಿಸಿಲು. ಏನು ತುಂಬ ಮಳೆ ಬರುತ್ತೇನೋ ಅನ್ನೋ ಥರ, ಬಟ್ ಬರಲ್ಲ ಮಳೆ. 1-2 ಹನಿ ಹಾಕ್ಬಿಟ್ಟು ಬಾ ಅಂದ್ಕೊಂಡು ಹೋಗುತ್ತೆ. ಏನು ಮಾಡ್ತಾಯಿದ್ರೆ ಕ್ರಾಸಿಂಗ? ಗಿಡ ಭದ್ರವಾಗಿ ಕಟ್ತಾ ಇದ್ದಾರೆ ನೋಡಿ. ಜಸ್ಟ್ ಸೂಕ್ಷ್ಮವಾಗಿ ನೋಡಿ ಹೆಂಗೆ ಕಟ್ಟಿರ್ತಾರೆ. ಒಂದು ಗಿಡನ ಹೆಂಗೆ ಪ್ರೊಟೆಕ್ಟ್ ಮಾಡಿರ್ತಾರೆ ಅಂತ, ನೇರವಾಗಿ ಇರಬೇಕು ಅಂತ. 4 ದಾರ ಎಷ್ಟು ಹಾಕಬೇಕು? 2 ದಾರ ಹಾಕಬೇಕು. ದಾರ ಹಾಕಬೇಕು, ನೇರವಾಗಿರಬೇಕು, ಗಿಡ ಜಗ್ಬಾರ್ದು ಅಂತ. ಇನ್ನೂ ಗಿಡ ಇದು ಕ್ರಾಸಿಂಗ್ ಎಲ್ಲ ಆಗಿಲ್ಲ ಇನ್ನೂ. ಅದು ಏನು ಬಿಡಬೇಕು? ಹೆಂಗೆ ಗೊತ್ತಾಗುತ್ತೆ ಕ್ರಾಸಿಂಗ್ ಸ್ಟಾರ್ಟ್ ಆಗಿದೆ ಅಂತ? ಓಕೆ, ಸ್ವಲ್ಪ ದೊಡ್ಡದಾಗಬೇಕು. ಇದಿನ್ನೂ ಎಲೆ ಸಸಿಗಳು. ಮತ್ತು ಈ ಗಿಡಗಳು ಬೀಜದಿಂದ ಆಗೋವಂಥದ್ದಲ್ಲ, ಇವುಗಳನ್ನ ಗಿಡ ತೊಗೊಂಬಂದು ಕೊಡ್ತಾರೆ. ಇದು ಬೀಜದಿಂದ ಬರುವಂಥದ್ದಲ್ಲ. ಬಟ್ ಸೌತೆಕಾಯಿ ಬೀಜದಿಂದ ಆಗೋವಂಥದ್ದು, ಇದು ಬೀಜದಿಂದ ಅಲ್ಲ. ಅದು ಸಸಿನಾ? ಓಕೆ, ಸಾರಿ, ಅದು ಕೂಡ ಸಸಿ. ಕಲ್ಲಂಗಡಿ ಅದು ಸಸಿ, 3 ಸಸಿನೇ ಅಂತೆ. ಸೊ ಸಸಿಗಳನ್ನ ಕೆಲವೊಂದು ಸರಿ ಬೀಜನೂ ಕೊಡ್ತಾರೆ, ಕೆಲವೊಂದು ಸರಿ ಸಸಿನೂ ಕೂಡ ಕೊಡ್ತಾರೆ. ಯಾವುದು ಬೆಟರು? ಸಸಿ ಬೆಟರ, ಬೀಜ ಬೆಟರ? ಸಸಿ ಬೆಟರ್ ಅಂತೀರಾ? ಬೀಜ ಆದ್ರೆ ಒಗ್ಗಣಿ ಹಾಕ್ತಾವ್ರಿ. ಎಲ್ಲ ತಳಗ ಜೀಡಿ ತರ ಇದು ಮಣ್ಣೆಲ್ಲ ಇದು ಹೀರ್ಕೊಂಡ್ಬಿಡುತ್ತೆ. ಇದು ಬೆಟರ್ ಅಂತೀರಾ? ಹೌದು, ಅದು ಸ್ವಲ್ಪ ಟೈಮ್ ತೊಗೊಳುತ್ತಲ್ವ ಬೀಜ ಹಾಕಿದ್ರೆ. ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಸೊ ಸಸಿ ಆದರೆ ಅವ್ರು ಆಲ್ರೆಡಿ
ಹುಟ್ಟಿಸಿ ಕೊಟ್ಟಿರ್ತಾರೆ ಒಂದು ಹಂತಕ್ಕೆ ಬೆಳೆದಿರುತ್ತೆ ಅದು. ಸೊ ಅದೇನು ತೊಂದರೆ ಇಲ್ಲ ಆಯಿತಾ. ಇದು ಚಿಲ್ಲಿ ಬಂದಾಗ ಹೂವು ಬಿಟ್ಟಿದೆ ಆಯಿತಾ. ಇದು ಕ್ರಾಸ್ ಮಾಡೋದು ನೋಡಿ, ಕ್ರಾಸ್ ಮಾಡೋದು ಹೂವು. ಬಟ್ ಇನ್ನು ಬೆಳಿಬೇಕು. ಇನ್ನು ಬೆಳೆದಾದ್ಮೇಲೆ ಅದು ಮಾಡೋ ಅಂಥದ್ದು. ನೋಡಿ ಹೇಗಿದೆ. ಇದರಿಂದ ಲಾಭನೂ ಒಂದು ಎಲ್ಲ ಕಟ್ ಮಾಡಿ 1,00,000 ಸಿಗುತ್ತೆ. ನೋಡಿ ಅವ್ರು ತೆಗಿತಾ ಇದ್ದಾರೆ ಆಲ್ರೆಡಿ. ಇಂಥವೆಲ್ಲ ಹರ್ಕೋಬೇಕು ಉಪ್ಪನ್ನು. ಓ ಹೌದು ನೋಡಿ, ಅದನ್ನೆಲ್ಲ ತೆಗಿಬೇಕಂತೆ. ಯಾಕೆ ತೆಗಿಬೇಕು? ಹೂವು ಬಿಟ್ಟರೆ ಅಲ್ವಾ? ಅವು ಮುಂದೆ ಮಗ್ಗಿ ಬರಂಗಿಲ್ಲ ನಮ್ಗೆ ಕ್ರಾಸ್ ಮಾಡಕ್ಕೆ. ಮಗ್ಗಿ ಬರಲ್ಲ. ಮುಂದೆ ದುಡ್ಡು ಹೋಗ್ಬೇಕಲ್ತ ಗಿಡ. ಈ ಥರ ಹಿಂಗೆ ತೆಗಿಬೇಕ್ರಿ. ಹಿಂಗೆ ತೆಗೆದ್ರೆ ಈ ಥರ ಅಂತ್ರಸ್ ಬರುತ್ತೆ. ಇದಕ್ಕೆ ಪೌಡ್ರ್ ಕೊಡ್ಬೇಕು. ನೋಡಿ ಈ ಥರ ಅಂತ್ರಸ್ ಬರುತ್ತಂತೆ. ಈ ಥರ ಅಂತ್ರಸ್ ಬಂದಾಗ ದಾರ ಹಾಕಿ ಪೌಡ್ರ್ ಹಾಕ್ಬೇಕಂತೆ. ತುಂಬ ಸೂಕ್ಷ್ಮವಾದ ವಿಚಾರಗಳು ಇವೆಲ್ಲ. ಗೊತ್ತಿರೋರು ಮಾತ್ರ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಹೇಳಿದ್ನಲ್ಲ, ಸ್ವಲ್ಪ ಫೈನಲ್ ಇದರಲ್ಲಿ ಬೀಜಗಳು ಓಕೆ ಆಗೋಷ್ಟು ಪರ್ಸೆಂಟೇಜ್ ಬಂದರೆ ತೊಂದರೆ ಇಲ್ಲ. ಇನ್ ಕೇಸ್ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಬಂದಿಲ್ಲ ಅಂತಂದರೆ ಇಷ್ಟೂ ಮಾಡಿದ್ರು ಕೂಡ ವೇಸ್ಟ್ ಆಗೋಗುತ್ತೆ. ₹1 ದುಡ್ಡು ಕೊಡಲ್ಲ ಆಮೇಲೆ ಆಯಿತಾ. ಆ ಥರ ಆಗೋಗುತ್ತೆ ತೊಂದರೆ. ಇಷ್ಟು ಕೂಡ ಕ್ರಾಸಿಂಗ್ಗೆ ಸಂಬಂಧಪಟ್ಟಿರೋ ಹಾಗೆ. ನೋಡಿ ನಮ್ಮ ಗುಲ್ಬರ್ಗ, ನಮ್ಮ ಕೊಪ್ಪಳ ಮಂದಿಗಳು ಅವ್ರದ್ದೇ ಸಾಂಗ್ ಇದೆ, ಸೈನ್ಸ್ ಸಾಂಗ್ಗಳನ್ನ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು, ಎಂಜಾಯ್ ಅಂದರೆ ಆ ಥರ ಎಂಜಾಯ್ಗಳಲ್ಲ, ಖುಷಿ ಪಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾರೆ. ನೋಡಿ ಗಂಡು ಆ ಕಡೆ ಎಷ್ಟದು ಹೆಂಗೆ ಗೊತ್ತಾಗುತ್ತೆ ಗಂಡು ಅಂತ? ಉದ್ದ ಬೆಳೆಯುತ್ತೆ. ಓಹೋ, ಏನು ಗೊತ್ತಾ, ಸ್ವಲ್ಪ ನೋಡಿ ಇದೆಷ್ಟಿದೆ ಗಿಡ, ಇವಾಗ ಇಷ್ಟಿದೆ ಅಲ್ವಾ? ಅವು ನೋಡಿ ಎಷ್ಟಿದೆ, ಉದ್ದ ಇದೆ. ಅಂದರೆ ಈ ಗಿಡಗಳು ಎಣ್ಣೆಗಿಂತ ಉದ್ದ ಬೆಳೆದಿರುತ್ತೆ ಅಂತ ಅರ್ಥ. ಉದ್ದ ಯಾವುದಿರುತ್ತೆ, ಉದ್ದ ಯಾವುದು ಬಂದಿರುತ್ತೆ ಅದು ಗಂಡು ಅಂತ ಅರ್ಥ. ಸೊ ಅದು ಪೌಡ್ರಿಗೆ ಯೋಗ್ಯ ಅಂತ. ನೋಡಿ ಯಾವ ಥರ ಎಲ್ಲ ಇದೆ. ಎಷ್ಟು ಉದ್ದ ಇದೆ ನೋಡಿ. ಇದು ಕಡಿಮೆ ಅಂದರೂ ಒಂದು 3 ಅಡಿ ಇದೆಯಾ, 3 ಅಡಿ 2.5 ಅಡಿ ಇದೆ. ಸೊ ಅದು 1 ಅಡಿ ಇದೆ, 1.5 ಅಡಿ ಇದೆ. ಸೊ ಅವುಗಳಿಗಿಂತ ಇದು ಉದ್ದ ಇದೆ. ಇವುಗಳು ಉದ್ದ ಇದ್ದಾಗ ಇವೆಲ್ಲ ಗಂಡು ಅಂತ ಕನ್ಸಿಡರ್ ಮಾಡಬೇಕು. ಪ್ಲಸ್ ಅದೊಂದೇ ಅಲ್ಲ, ಬೇರೆ ಒಂದು ಐಡೆಂಟಿಫಿಕೇಷನ್ಸು ಇದೆ ಆಯಿತಾ. ಅದು ಪೌಡ್ರೇನೋ ಬರುತ್ತಂತೆ, ಆ ಪೌಡ್ರ್ ನೋಡ್ಕೊಂಡು ಅವ್ರು ಮಾಡ್ತಾರೆ. ಎಷ್ಟು ಚೆನ್ನಾಗಿದೆಲ್ಲ ನೇಚರು. ಎಲ್ಲದಕ್ಕೂ ಕೂಡ ಕ್ರಾಸಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ಕೊಡುತ್ತೆ. ನಾವು ಅಂದ್ಕೊತೀವಿ ನಾವು ತಿಂದಿರೋದನ್ನ ಬೀಜ ಮಾಡಿಬಿಡ್ಬೋದು, ಯಾವುದೇ ಹಣ್ಣಾಗಲಿ ಕಾಯಿ ಆಗಲಿ ತರಕಾರಿ ಆಗಲಿ ಅಂತ. ಬಟ್ ಅದಕ್ಕೆ ಆದ ಒಂದು ಪ್ರೊಸೀಜರ್ ಇದೆ. ಅದನ್ನು ಮಾಡಿದ್ರೆ ಮಾತ್ರ ಒಂದು ಒಳ್ಳೆಯ ಯೋಗ್ಯವಾದಂಥ ಫಲವತ್ತತೆ ಕೊಡೋವಂಥ ಬೀಜ ಉಟ್ಕೊಳ್ಳೋ ಅಂಥದ್ದು. ಇಷ್ಟು ಕೂಡ ಇದಕ್ಕೆ ಸಂಬಂಧಪಟ್ಟಿರೋದು. ಮತ್ತು ನಾವು ನೋಡಿ ಈ ದಾರಿಯನ್ನು ಮುಚ್ಚಿ ಹೋಗ್ತಾ ಇದ್ದೀವಿ, ರಹದಾರಿನ. ಯಾವ ಕ್ರಿಮಿ ಕೀಟಗಳು ಒಳಗಡೆ ಬರಬಾರ್ದು ಅಂತ ಅಷ್ಟೇ ಈ ಥರ ಮಾಡ್ಸೋದು, ಬೆಳೆಗೆ ಹಾನಿ ಆಗಬಾರ್ದು ಅಂತ. ಇದನ್ನು ಕಟ್ಬಿಡ್ತಾರೆ, ಆಮೇಲೆ ಇದನ್ನು ಕಟ್ಬಿಡ್ತಾರೆ. ಸೊ ಇಷ್ಟು ಕೂಡ ಈ ಒಂದು ಮೆಸ್ಗೆ ಸಂಬಂಧಪಟ್ಟಿರೋದು. ರಿಲ್ಯಾಕ್ಸ್ ತೊಗೊತಾ ಇದ್ದಾರೆ. ಇಷ್ಟು ಕೂಡ ನಮ್ಮ ಹೊಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇದಾದಮೇಲೆ ನಾವು ಈವ್ನಿಂಗು ಇಲ್ಲಿಂದ ಬಿಡ್ತೀವಿ. ಒಂದು 8:30 ಹಂಗೆ ಬಿಟ್ಟರೆ ನಾಳೆ ಮಾರ್ನಿಂಗು 4 o'clock ಮನೆಗೆ ಇರ್ತೀವಿ. ನಮ್ಮ ಅಜ್ಜಿಗೆ ಹುಷಾರಿಲ್ವಂತೆ, ಹೋಗಿ ನೋಡಬೇಕು. ಮತ್ತು ಅನಿತಾ ಅವ್ರ ಅಜ್ಜಿ ಎಕ್ಸ್ಪರ್ಟ್ ಆದರು. ಒಂದು 11 ದಿನ ತಿಥಿ ಬೇರೆ ಇದೆ ಅವ್ರದ್ದು ಕಾರ್ಯ. ಅನಿತಾ ಅವಳ ಅಜ್ಜಿ ಮಾಯಿಜಿಗೆ. ಸೊ ಮಿಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲೇ ಇದ್ದರೆ ಇಲ್ಲೇ ಇದು ಹೋಗ್ತೀವೇನೋ. ಬಟ್ ಇಲ್ಲಿ ಇರೋಕ್ಕಾಗೋದಿಲ್ಲ. ಅಂಥ ಟೈಮ್ ಬಂದಾಗ ನೋಡೋಣ. ನೆಕ್ಸ್ಟ್ ನಾನು ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್. ಈ ಹಸುಗಳು ಬದಿ ಮಾತ್ರ ಮೇಯುತ್ತೆ, ಬೆಳೆನ ಮೇಯೋಲ್ಲ. ಅವಕ್ಕೆ ಎಷ್ಟು ಬುದ್ಧಿ ಅಲ್ವಾ. ಬದಿನ ಮಾತ್ರ ಮೇಯಬೇಕು ಅಂದರೆ ಹುಲ್ಲನ್ನು ಮಾತ್ರ ಮೇಯ್ತಾ ಇದೆ ನೋಡಿ. ಯಾವ ಸಸಿನೂ ಕೂಡ ಮುಟ್ತಾ ಇಲ್ಲ. ಎಷ್ಟು ಉದ್ದ ಇದೆ ನೋಡಿ. ನಮ್ಮ ಏನು ಮಾಡಲ್ಲ ಮುಟ್ಟಿದ್ರು ಆಯಿತಾ. ಆಮೇಲೆ ಆ ಕಡೆ ಬನ್ನಿ, ಅದು ಇದು ಮಾಡುತ್ತೆ ಸ್ವಲ್ಪ. ಹಾಂ, ಡಿಂಪಲ್ ಮುಟ್ತಾ ಇದೆ. ಮೇಯ್ತಾ ಇದೆ, ಬದಿ ಮೇಯ್ತಾ ಇದೆ. ಎಲ್ಲಿ ನಿಂತ್ಕೊಳ್ಳಿ, 3 ಜನನು ಅದತ್ರ ನಿಂತ್ಕೊಳ್ಳಿ.
3 ಜನನು ಅದು ಕೊಂಬಿಟ್ಕೊಂಡು ಒಬ್ಬರ ಮೇಲೆ ಕುತ್ಕೊಂಬಿಡಿ, ಆಗುತ್ತೇನೋ. ಧೈರ್ಯ ಇದೆಯಾ ನೋಡಿ. ತಿರುಗು ಈ ಕಡೆ ಸುನೀತಾ, ಇಟ್ಕೋ. ಇಬ್ಬರು ಕಾಣಲಿ, ಇಟ್ಕೊಳ್ಳಿ ಬೇಗ. ಹಾಂ, ಹಂಗೆ. ಅಬ್ಬಬ್ಬ. ನೀರು ಕುಡಿಲಿಲ್ಲ ಅಂದರೆ ಕಷ್ಟನಾ? ಮೇಯಲ್ಲ ನೆಕ್ಸ್ಟ್ ನಾನು ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.